Hare Krishna to everyone. Warm welcome for today's Srila Prabhupada Lilamritam. Okay. So we'll start with prayers. Okay. Om Ajnana Timrandasya. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Om Ajnana Timrandasya. Jnanagashalakaya. Saksharan Militam Yena. Tashmai Shri Gurave Namaha. Namo Vishnupadaya Krishnaprestaya Bhutale Srimate Bhaktivedanta Swami Iti Namine Namaste Saraswati Deve Gauravani Pracharine Nirvishesha Sunyavade Pashatadeshatarine Jaya Shri Krishna Chaitanya Prabhu Nityananda Sri Advaita Gadadara Srivasadi Gaura Bhakta Vrinda Namo Mahavadanyaya Krishna Prema Pradayate Krishnaya Krishna Chaitanya Namne Gauravatvesh Namaha Namo Brahmanya Devaya Ko Brahmana Hidaya Cha Jagatitaya Krishnaya Govindaya Namo Namaha हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदेवनेश्वरी ऋषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभैव च पतितानां पावनेभ्यो वैष्णवेभ्यो नमो नमः हे श्री कृष्णा चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे 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 कृष्णा टू एव्रीवन सो ನಾವು ಫಸ್ಟ್ ಏನೋ ನೋಡಿದ್ವಿ ಅನ್ನೋದು ಫಾಸ್ಟ್ ರೀಕ್ಯಾಪ್ ಮಾಡೋಣ ಇಂಟ್ರೊಡಕ್ಷನ್ ಕ್ಲಾಸ್ ಕೊಡುವಾಗ ಪ್ರಭುಪಾದ ಏನೋ ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೋದು ತಿಳ್ಕೊಂಡಿದ್ವಿ ಎಷ್ಟು ಟೆಂಪಲ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆಮೇಲೆ ಎಷ್ಟು ಬುಕ್ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಟ್ರಾನ್ಸ್ಲೇಷನ್ ಮಾಡಿರೋದು ಅಂತ ಫಸ್ಟ್ ಚಾಪ್ಟರ್ ಅಲ್ಲಿ ಅವರು ಹುಟ್ಟಿರೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅವ್ರು ಹುಟ್ಟಿದ ಬಂದು ಯಾವ ವರ್ಷ ಯಾರಾದ್ರು ಹೇಳ್ತೀರಾ ಹರೇ ಕೃಷ್ಣ ಹರೇ ಕೃಷ್ಣ ಅವ್ರ ಪೇರೆಂಟ್ಸ್ ಹೆಸರು ಅವ್ರು ಹುಟ್ಟಿರೋದು ಯಾವತ್ತು ಹರೇ ಕೃಷ್ಣ ಚಾಟ್ ಅಲ್ಲಿ ಅದು ಹಾಕಿ ಸೆಪ್ಟೆಂಬರ್ 1896 ಅಲ್ಲಿ ಹುಟ್ಟಿರೋದಲ್ಲ ಅವ್ರ ತಂದೆ ಹೆಸರು ಗೌರವ್ ಮೋಹನ್ ದೇ ತಾಯಿ ಹೆಸರು ರಜನಿ ಇಲ್ಲವಾ ವೈಷ್ಣವ ಕುಲದಲ್ಲಿ ಹುಟ್ಟಿರೋದು ಆಮೇಲೆ ನೋಡಿದ್ರೆ ಅವ್ರ ಅಪ್ಪ ಏನ್ ಮಾಡಿದ್ರು ಮಗ ಬಂದು ವೈಷ್ಣವಾಗಿ ಇರ್ಬೇಕು ಅಂತ ಅವನಿಗೆ ಚಿಕ್ಕ ವಯಸ್ಸಿಂದಾನೆ ವೈಷ್ಣವ ಕಲ್ಚರೇ ಹೇಳ್ಕೊಟ್ರಲ್ವಾ ಸೊ ಅದು ಏನಂದ್ರೆ ಭಗವದ್ಗೀತೆ ಭಾಗವತ ಓದೋದು ಮೃದಂಗ ಕರ್ತಾಲ ಬಾರ್ಸಕ್ಕೆ ಹೇಳ್ಕೊಟ್ಟಿರೋದು ಚಾಂಟಿಂಗ್ ಮಾಡೋದು ಇದೆಲ್ಲ ಬಂದು ಅವ್ರ ಚಿಕ್ಕ ವಯಸ್ಸಿಂದಾನೆ ಒಂದು ವೈಷ್ಣವ ಇರಬೇಕು ಅಂತ ಅವ್ರು ಬೆಳೆಸಿರೋದು ಅದಾದ್ರೆ ಈ ಶುಡ್ ಬಿ ಎ ಪ್ಯೂರ್ ಸರ್ವೆಂಟ್ ಫಾರ್ ದ ರಾಧಾರಾಣಿ ಅಂತ ಓಕೆವಾ ಸೊ ಅವರು ಬಂದು ನೋಡಿದ್ರೆ ತಾಯಿಗೂ ತಂದೆಗೆ ಇಬ್ರಿಗೂ ಪೆಟ್ಟಾಗಿದ್ರು ಅವ್ರ ಅಮ್ಮ ನೋಡಿದ್ರೆ ಅವ್ರ ಮೇಲೆ ತುಂಬಾ ಪ್ರೀತಿ ಇದ್ರು ಆಮೇಲೆ ಎಜುಕೇಶನ್ ಬರುವಾಗ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಅನ್ನೋದನ್ನ ನೋಡಿದೀವಿ ತಂದೆ ನೋಡಿದ್ರೆ ತುಂಬಾ ಪ್ರೀತಿಯಿಂದ ಮುದ್ದಾಗ ನೋಡ್ಕೊಂಡ್ರು ಅವ್ರಿಗೆ ಏನ್ ಬೇಕು ಎಲ್ಲಾನು ಈಸ್ಕೊಡ್ತಾ ಇದ್ರು ಸ್ಪೆಷಲಿ ಫ್ರಮ್ ಲಂಡನ್ ಶೂ ಇಂದ ಕಾಶ್ಮೀರಿ ಶಾಲ್ ಇಂದ ಕಚೋರಿ ಬೇಕು ಅಂದ್ರೆ ನೈಟ್ ಅಲ್ಲಿ ಬೇಕಂದ್ರೆ ಕೂಡ ಮಾಡಿ ಕೊಡ್ತಾ ಇದ್ರಲ್ವಾ ಸೊ ಅವ್ರ ಇಂಟೆನ್ಷನ್ ಏನಂದ್ರೆ ತಮ್ಮ ಮಗ ಸಂತೋಷವಾಗ ಬೆಳಿಬೇಕು ಕೃಷ್ಣ ರಾಧಾರಾಣಿ ಸೇವಕನಾಗಿ ಇರಬೇಕು ಅನ್ನೋದಲ್ಲಿ ಗುರಿಯಾಗಿದ್ರು ಆತರ ಬೆಳೆಸಿರೋದು ಓಕೆ ಸೊ ಇದು ಫಸ್ಟ್ ಚಾಪ್ಟರ್ ಆಮೇಲೆ ಅವ್ರಿಗೆ ತುಂಬಾ ಸಿಕ್ಕಾಗಿದ್ರು ಮೆನಿ ಅವರ ಬದುಕದೇ ಒಂದು ಜೀವನ ತುಂಬಾ ಚಾಲೆಂಜಿಂಗ್ ಆಗಿತ್ತು ಎಲ್ಲಾ ಟೈಮ್ ಅಲ್ಲಿ ಅವ್ರು ಬಂದು ನೋಡಿದ್ರೆ ಬೆಂಕಿ ಹಚ್ಚುವಾಗದ್ದು ಯಾರೋ ಒಬ್ರು ಬಂದು ಕಾಪಾಡಿರೋದು ದೇವರು ಬಂದು ಕಾಪಾಡಿರೋದು ಅದೆಲ್ಲ ನೋಡಿದಿವಲ್ವಾ ಆಮೇಲೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನ್ ನೋಡಿದ್ರೆ ಅವ್ರ ಕಾಲೇಜ್ಗೆ ಹೋಗಿರೋದು ಅವಾಗ ಅವ್ರು ಓದುವಾಗ 2 ಕಾಲೇಜ್ ಇತ್ತು ಬಟ್ ಇವ್ರು ಯಾವ ಕಾಲೇಜಲ್ಲಿ ಓದಿದ್ರಿಂದ ಸ್ಕಾಟಿಷ್ ಕಾಲೇಜಲ್ಲಿ ಓದಿದ್ರು ಅವಾಗ ಇವರು ಇಂಗ್ಲಿಷ್ ಒಂದು ಚೆನ್ನಾಗಿ ಕಲ್ತಿರೋದು ಓಕೆ ಸೊ ಇವ್ರು ಏನಾಗ್ತಾರೆ ಅಂದ್ರೆ ಈಸ್ ಬಿಕಮ್ ಎ ಮೆಂಬರ್ ಆಫ್ ಇಂಗ್ಲಿಷ್ ಸೊಸೈಟಿ ಆಮೇಲೆ ಸಾಂಸ್ಕ್ರಿಟ್ ಸೊಸೈಟಿಯಲ್ಲಿ ಮೆಂಬರ್ ಆಗಿ ಇರ್ತಾರೆ ಓಕೆ
ಆ, ಆಮೇಲೆ ಅವ್ರ ಕಾಲೇಜ್ ಓದುವಾಗ ಬ್ರಿಟಿಷ್ ಪೀಪಲ್ ವೇರ್ ಪ್ರೊಫೆಸರ್ ಆಗಿದ್ರು. ಸ್ವಲ್ಪ ಪ್ರೊಫೆಸರ್ಸ್ ಒಂದು ನೋಡಿದ್ರೆ ತುಂಬಾ ಫ್ರೆಂಡ್ಲಿ ಆಗಿದ್ದು, ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅನ್ನೋದು ತಿಳ್ಕೊಂಡಿದೀವಿ. ಆಮೇಲೆ ಅವರು ನಾಟಕ ಒಂದು ಡ್ರಾಮಾಗೂ 1 ಇಯರ್ ಪ್ರಾಕ್ಟೀಸ್ ಮಾಡಿದ್ರಲ್ವಾ, ಚೈತನ್ಯ ಚರಿತಾಮೃತ, ಅದರಲ್ಲಿ ಇವರು ರೋಲ್ ಪ್ಲೇ ಮಾಡಿರೋದಂದ್ರೆ ಅದ್ವೈತ ಆಚಾರ್ಯ ತರ ಪ್ರೇಮ್ ರೋಲ್ ಪ್ಲೇ ಮಾಡಿದ್ರು. ಕಾಲೇಜ್ ಓದೋ ಟೈಮ್ ಅಲ್ಲಿ ಅವರು ಒಂದು ಮರ್ತೋಗ್ಬಿಟ್ರು ಆರಾಧನಕ್ಕೆ. ಅವರು ಚಿಕ್ಕ ಆ, ರಾಧಾಕೃಷ್ಣ ವಿಗ್ರಹ ತಮ್ಗೆ ಬೇಕು ಅಂತ ತನ್ನ ತಂದೆ ಹತ್ರದಿಂದ ಈಸ್ಕೊಂಡ್ರಲ್ವಾ. ಬಟ್ ಇಲ್ಲಿ ಒಂದು ಮರ್ತೋಗ್ಬಿಟ್ರು. ಆಮೇಲೆ ದೇವ್ರೇ ಬಂದು ನೆನಪಿಸಿರ್ತಾರೆ, ಏನಪ್ಪಾ ನನ್ನ ಬಿಟ್ಟಿದ್ಯಲ್ಲ, ನಮ್ ಪೂಜೆ ಮಾಡು ಅಂತ. ಆಮೇಲೆಯಿಂದ ಶುರು ಮಾಡಿದಿರಲ್ಲ. ಅವಾಗ ಒಂದು ಏನ್ ಪ್ರಾಬ್ಲಮ್ ಇತ್ತಂದ್ರೆ, ಬ್ರಿಟಿಷ್ ಬಂದು ರೂಲ್ ಮಾಡ್ತಾ ಇದ್ರು, ಫ್ರೀಡಮ್ ಒಂದು ಇಲ್ಲ ನಮ್ಗಿಲ್ವಾ. ಸೊ ಅವ್ರು ಬಂದು ನೋಡಿದ್ರೆ ಈ ಹ್ಯಾಡ್ ಅಟ್ರಾಕ್ಷನ್ ಟುವರ್ಡ್ಸ್ ಗಾಂಧಿ ಥಾಟ್ಸ್, ಪ್ರಿನ್ಸಿಪಲ್ಸ್ ಇವ್ರಿಗೆ ತುಂಬಾ ಇಷ್ಟ ಆಯ್ತು. ಸೊ ಈ ವಾಂಟ್ ಟು ಬಿ ಅವ್ರ ಸೀನಿಯರ್ ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಅಲ್ವಾ. ಸೊ ಒಂದು ಗಾಂಧಿ ಮೂವ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆದ್ರು. ಅವಾಗ ನೋಡಿದ್ರೆ ಏನೊಂದು ಚಾಲೆಂಜಸ್ ಇದ್ರು ನೋಡಿದ್ರೆ, 1920 ನಾನ್ ಕೋಆಪರೇಷನ್ ಮೂವ್ಮೆಂಟ್, ಆಮೇಲೆ 30 ಡಿಸ್ಒಬಿಡಿಯನ್ಸ್ ಮೂವ್ಮೆಂಟ್, 1947 ಇಂದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇದೆಲ್ಲ ಆಯ್ತು. ಆಮೇಲೆ 1896 ಫಸ್ಟ್ ವರ್ಲ್ಡ್ ವಾರ್ ಬಂತಲ್ವಾ. ಸೊ ಅದಲ್ಲಿ ಇಂಡಿಯಾ ವಿಲ್ ಗೆಟ್ ಫ್ರೀಡಮ್ ಅಂತ ಅನ್ಕೊಂತಾರೆ. ಬಟ್ ಆತರ ಆಗ್ತಾ ಇಲ್ಲ. ಸೊ ಇವ್ರು ಬಂದು ಗಾಂಧಿಯಿಸಂನ ತೋರ್ಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಈ ಶೋಸ್ ಖಾದಿ ಡ್ರೆಸ್. ಅವಾಗ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿಂದ ಥ್ರೆಡ್ ಎಲ್ಲ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಕ್ಲಾತ್ ಬಟ್ಟೆಯನ್ನ ಸ್ಟಿಚ್ ಮಾಡಿ ಇಲ್ಲಿ ಬಂದು ಕಾಸ್ಟ್ಲಿ ಪ್ರೈಸ್ ಸೆಲ್ ಮಾಡ್ತಾ ಇದ್ರು. ಸೊ ಅವಾಗ ಏನಾಗ್ತಾ ಇದ್ದು, ಇಲ್ಲಿ ಇರೋವ್ರಿಗೆಲ್ಲ ಬಟ್ಟೆ ತಗೊಳ್ಳೋದೆಲ್ಲ ಬಂದು ಕಷ್ಟ ಆಯ್ತು. ಓಕೆವಾ. ಸೊ ಅದೆಲ್ಲ ಅಪೋಸ್ ಮಾಡಕ್ಕೆ ಇವ್ರು ಏನ್ ಮಾಡಿದ್ರು, ಖಾದಿ ಡ್ರೆಸ್ ಬಂದು ವೇರ್ ಮಾಡಿದ್ರು. ಯಾರಾದ್ರೂ ಒಬ್ರು ಖಾದಿ ಡ್ರೆಸ್ ವೇರ್ ಮಾಡಿದ್ರೆ ದಟ್ ಶೋಸ್ ದೇ ಆರ್ ಫಾಲೋಯಿಂಗ್ ಗಾಂಧಿಯನ್ ಪ್ರಿನ್ಸಿಪಲ್. ಆಮೇಲೆ ಅವ್ರು ಬಂದು ಬ್ರಿಟಿಷ್ ರೂಲಿಂಗ್ ಅಗೇನ್ಸ್ಟ್ ಆಗಿ ಇದಾರೆ ಅನ್ನೋದು ಅದು ಅದು ಒಂದು ಡ್ರೆಸ್ ಅಂತಾನೆ ತೋರ್ಸತ್ತೆ. ಓಕೆ. ಸೊ ಇದೆಲ್ಲ ಬಂದು ಕಾಲೇಜ್ ಅಂಡ್ ಆಮೇಲೆ ಮದುವೆ ಆಗತ್ತೆ. ಮದುವೆ ನೋಡಿದ್ರೆ ಅವ್ರ ಅಪ್ಪ ಒಂದು ಹುಡುಗಿಯ ನೋಡಿ ಮದುವೆ ಮಾಡಿಸ್ತಾರೆ. ಬಟ್ ಅವ್ರಿಗೆ ಬಂದು ಇಷ್ಟ ಇಲ್ಲ, ಈ ಟ್ರೈಸ್ ಅದರ್ಸ್. ಅವಾಗ ಅವ್ರ ತಂದೆ ಹೇಳ್ತಾರೆ, ಪರವಾಗಿಲ್ಲ, ನೀನ್ ಈ ತರನೇ ಜೀವನ ಬದುಕು ಅಂತ ಹೇಳ್ತಾರೆ. ಅದು ಒಬೆ ಮಾಡ್ಕೊಂಡು ಅವರ ತೋರ್ಸಿರೋ ಹೆಣ್ಣಿಗೆ ಮದುವೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಓಕೆ. ಸೊ ನಾವ್ ಇವತ್ತು ಥರ್ಡ್ ಚಾಪ್ಟರ್ಗೆ ಹೋಗೋಣ. ಈ ಥರ್ಡ್ ಚಾಪ್ಟರ್ ಅಲ್ಲಿ ಏನು ಹೆಡ್ಡಿಂಗ್ ಏನ್ ನೋಡಿದ್ರೆ, ಎ ವೆರಿ ನೈಸ್ಲಿ ಸೈಂಟ್ಲಿ ಪರ್ಸನ್, ಎ ವೆರಿ ನೈಸ್ ಸೈಂಟ್ಲಿ ಪರ್ಸನ್ ಅಂತ ಹೇಳ್ತಾರೆ. ಫಸ್ಟ್ ನಾನು ಒಂದು ಓರಿಯಂಟೇಶನ್ ಕೊಡ್ತೀನಿ ಈ ಚಾಪ್ಟರ್ ಬಗ್ಗೆ, ಆಮೇಲೆ ಸ್ಲೈಡ್ಸ್ ಒಳಗಡೆ ಹೋಗೋಣ. ಓಕೆ. ಸೊ ಇಲ್ಲಿ ಬಂದು ಏನಾಗ್ತಾರೆ, ಶ್ರೀಲ ಪ್ರಭುಪಾದಕ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ನರೇಂದ್ರನಾಥ್ ಮೊಲಿಕ್ ಅಂತ. ಅವರು ಬಂದು ಏನ್ ಹೇಳ್ತಾರೆ ಅಂದ್ರೆ, ನೀನ್ ಬಾ, ಒಂದು ಸಾಧು ಬಂದಿದ್ದಾರೆ, ಸಾಧುವನ್ ಮೀಟ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಇವ್ರು ಕರೆದ್ರೆ ಇವ್ರು ಬರ್ತಾ ಇಲ್ಲ. ಅವ್ರ ಫ್ರೆಂಡಿಗೆ ಏನ್ ಥಾಟ್ ಅಂದ್ರೆ, ಇವ್ರ ನೋಡ್ಬಿಟ್ಟು ನನ್ ಫ್ರೆಂಡ್ ಓಕೆ ಅಂದ್ರೆ ಅವ್ರಿಗೆ ತುಂಬಾ ಪ್ರೈಸ್ಫುಲ್ ಆಗಿರುತ್ತೆ, ಪ್ಲೀಸ್ ಸಂತೋಷವಾಗಿರುತ್ತೆ ಅಂತ. ಬಟ್ ನೋಡಿದ್ರೆ ಆ ಇವರು ತುಂಬಾ ಡಿಸ್ಕಷನ್ ಆಗತ್ತೆ, ನಾನು ಯಾರ ಹತ್ರ ಬರಲ್ಲ, ನನ್ಗೆ ಗೊತ್ತು ನಮ್ಮ ಮನೇಲಿ ತುಂಬಾ ಸಾಧುಗಳು ಬಂದಿದ್ದಾರೆ. ಯಾವಾಗ್ಲೂ ನಮ್ಮ ಮನೇಲಿ ಡೈಲಿ 3 to 5 ಸಾಧುಸ್ ಬರ್ತಾ ಇರ್ತಾರೆ. ನಾನು ಅವ್ರು ನೋಡಿದೀನಿ. ಅವ್ರೇನು ಕಾಕಿ ಡ್ರೆಸ್ ಹಾಕೊಂಡಿರ್ತಾರೆ, ಆಮೇಲೆ ಗಂಜಾ ಮಾಡ್ತಾರೆ, ಈ ತರ ಹ್ಯಾಬಿಟ್ಸ್ ಎಲ್ಲ ಇರ್ತಾರೆ. ಸೊ ನಾನು ಈ ತರ ಎಲ್ಲ ನೋಡಿದೀನಿ, ನನ್ಗೆ ಬೇಡ ಅಂತ ಹೇಳ್ತಾರೆ. ಅವ್ರ ಇಂಪರ್ಸನಲಿಸ್ಟ್ ಇದ್ರಲ್ಲೂ ಅವರ ನೋಡಿ ಇವ್ರು ಯಾವ್ದೇ ಫಾಲೋ ಮಾಡಿಲ್ಲ. ಇಲ್ಲ ನೀನ್ ಬಾ, ಇವ್ರು ಆ ತರ ಎಲ್ಲ ಇಲ್ಲ ಅಂತ ಆ ರೋಡ್ ಬೀದಿಯಲ್ಲಿ ನಡ್ಕೊಂಡು ಹೋಗ ಇಬ್ರಿಗೂ ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಬ್ರಿಗೊಂದು ಆರ್ಗ್ಯುಮೆಂಟ್ ನಡೀತಾ ಇದ್ರೆ ಎಲ್ಲರೂ ನೋಡ್ತಾರೆ, ಇದೇನಪ್ಪ ಪ್ರಭುಪದ ಅವಾಗ ಹೆಂಗಿರ್ತಾರೆ ಅಂದ್ರೆ, ಈ ಯಂಗ್ ಮ್ಯಾನ್, ಕಾಲೇಜ್ ಎಲ್ಲ ಮುಗಿಸ್ಮೇಲೆ ಅಡಲಸೆಂಟ್ ಏಜ್ ಅಲ್ಲಿ ಇರ್ತಾರಲ್ಲ, ಹೆಂಗ್ ಹ್ಯಾಂಡ್ಸಮ್ ಆಗಿರ್ತಾರೆ, ಖಾದಿ ಕುರ್ತಾ ಧೋತಿ ಹಾಕೊಂಡು ಹೋಗ್ತಾ ಇರ್ತಾರೆ. ಇವ್ರ ಇಳ್ಕೊಂಡು ಅವ್ರ ಫ್ರೆಂಡ್ ನರೇಂದ್ರ ಹೋಗ್ತಾ ಇರೋದ್ರೆ ಎಲ್ಲರೂ ನೋಡ್ತಾ ಇದ್ದಾರೆ, ಏನಪ್ಪಾ ಇದು ಅಂತ. ಸೊ ಆಮೇಲೆ ಹೋಗ್ತಾರೆ. ಫೈನಲಿ ಆ ಪ್ಲೇಸ್ ರೀಚ್ ಆಗ್ತಾರೆ, ಉಲ್ಟಾ ಡಂಗ ಅಂತ. ಅಲ್ಲಿ ಅವರ ಫಸ್ಟ್ ಸ್ಪಿರಿಚುವಲ್ ಮಾಸ್ಟರ್ ಮೀಟ್ ಮಾಡ್ತಾರೆ. ಓಕೆ. ಸೊ ಇವರು ವೈಷ್ಣವ ವಂಶದಿಂದ ಹುಟ್ಟಿರವ್ರಲ್ವಾ, ವೈಷ್ಣವ ಫ್ಯಾಮಿಲಿಯಲ್ಲಿ. ಸೊ ಅವ್ರಿಗೆ ಒಬೈಸೆನ್ಸ್ ಮಾಡ್ತಾರೆ, ನಮಸ್ಕಾರ ಮಾಡ್ಬಿಟ್ಟು ಅಲ್ಲಿ ಕೂರ್ತಾರೆ. ಅವಾಗ ಪ್ರಭುಪದ ಸಿದ್ಧಾಂತ ಸರಸ್ವತಿ ಥಾಕೂರ್ ಅವ್ರ ಗುರು ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತಾರೆ, ಅವ್ರು ಹೆಂಗಿದ್ದಾರೆ, ಅವ್ರ ಅಪಿಯರೆನ್ಸ್ ಇದೆಯೇ ಅಂತ. ಭಕ್ತಿ ಸಿದ್ಧಾಂತ ಸರಸ್ವತಿ ಯಾರಂದ್ರೆ ಸ್ಪಿರಿಚುವಲ್ ಮಾಸ್ಟರ್ ಆಫ್ ಶ್ರೀಲ ಪ್ರಭುಪಾದ. ಓಕೆ. ಸೊ ಅವ್ರು ಹೆಂಗಿದ್ರು ಅಂದ್ರೆ, ತುಂಬಾ ಟಾಲ್ ಆಗಿದ್ರಂತ, ಉದ್ದ ಇದ್ರಂತ, ಕೈ ಎಲ್ಲ ಬಂದು ಸ್ಲೆಂಡರ್ ಆಗ ತಿನ್ನ
ಇರತ್ತೆ. ಆಮೇಲೆ ತುಂಬಾ ಉದ್ದವಾಗೂ ಇರತ್ತೆ. ಆಮೇಲೆ ಅವ್ರ ಕಾಂಪ್ಲೆಕ್ಷನ್ ಸ್ಕಿನ್ ಕಲರ್ ನೋಡಿದ್ರೆ ಗೋಲ್ಡ್ ಅಂಡ್ ಫೇರ್ ಆರ್ ಬೆಳ್ಳಗಿರ್ತಾರೆ. ಆಮೇಲೆ ಅವ್ರ ಫೋರ್‌ಹೆಡ್ ಇದೆಯಲ್ಲ, ಫೋರ್‌ಹೆಡ್ ಆ ಆ? ಆನೆ ಇಟ್ಟು ಅದು ಬಂದು ಬ್ರಾಡ್ ಆಗಿರತ್ತೆ. ಓಕೆ. ಅಲ್ಲಿ ತಿಲಕ್ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರು ಬಂದು ಆಮೇಲೆ ಸೇಕ್ರೆಡ್ ಥ್ರೆಡ್ ಬ್ರಾಹ್ಮಣಿಕಲ್ ಥ್ರೆಡ್ ಹಾಕೊಂಡಿರ್ತಾರಲ್ಲ, ಅದು ಹಾಕೊಂಡಿರ್ತಾರೆ. ಸನ್ಯಾಸಿ ತರ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ. ಆಮೇಲೆ ಬಂದು ಶೋಲ್ಡರ್ ನೆಕ್ ಗಂಟ್ಲ ಹತ್ರನು ಬಂದು ತಿಲಕ್ ಇಟ್ಕೊಂಡಿರ್ತಾರೆ. ಆಮೇಲೆ ಈ ತರ ಇರ್ತಾರೆ ಅವ್ರ ಬ್ರಾಡ್ ಚೆಸ್ಟ್ ಇದೆಲ್ಲ ಇಟ್ಕೊಂಡು ಈ ತರ ಅವ್ರ ಅಪಿಯರ್ ಆಗ್ತಾರೆ ಅನ್ನೋದು ಹೇಳ್ತಾರೆ. ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಇವ್ರು ನೋಡಿದ ತಕ್ಷಣ ಅವ್ರ ಗುರು ಸಾಧು ಏನ್ ಹೇಳ್ತಾರೆ ಅಂದ್ರೆ, ನೀವೆಲ್ಲ ಎಜುಕೇಟೆಡ್ ಅಲ್ಲ, ನೀವ್ ಯಾಕೆ ಚೈತನ್ಯ ಪ್ರಭು ಬಗ್ಗೆ ಹೇಳ್ಬಾರದು ಅಂತ ಕೇಳ್ತಾರೆ. ಆವಾಗ ಪ್ರಭುಪಾದ ಏನ್ ಕೇಳ್ತಾರೆ, ನೀವೇನ್ ಹಿಂಗ ಅಂತೀರಿ, ಈಗ ಕಂಟ್ರಿ ಸಿಚುವೇಶನ್ಕ್ ಚೈತನ್ಯ ಮೆಸೇಜ್ ನಾವ್ ಹೋಗಿ ಹೇಳಿದ್ರೆ ಯಾರ್ ಕೇಳ್ತಾರೆ, ಈಗ ಬೇಕಾಗಿರೋದು ಬಂದು ಇಂಡಿಪೆಂಡೆನ್ಸ್ ಅಲ್ಲ, ನೀವೇನ್ ಹಿಂಗ್ ಹೇಳ್ತೀರಿ ಅಂತ ಕೇಳ್ತಾರೆ. ಸೊ ಇವರು ಕೇಳೋದು ಬಂದು ತುಂಬಾ ಅಹಂಕಾರದಲ್ಲಿ ಇಲ್ಲ, ಹಂಬಲ್ ಆಗಿ ಕೇಳ್ತಾರೆ. ಇಟ್ ಈಸ್ ಅ ಪ್ರೊವೋಕೇಟಿವ್ ಕ್ವಶನ್, ಹಂಬಲ್. ಓಕೆ. ಸೊ ಇದಕ್ಕೆ ರಿಸೀವ್ ಮಾಡ್ಕೊಂಡು ಸಿದ್ಧಾಂತ ಸರಸ್ವತಿ ಹೆಂಗೆ ರಿಪ್ಲೈ ಮಾಡ್ತಾರೆ ಅಂದ್ರೆ, ಇನ್ ಇಸ್ ಕ್ವೈಟ್ ಅಂಡ್ ಡೀಪ್ ವಾಯ್ಸ್ ಅಲ್ಲಿ ರಿಪ್ಲೈ ಮಾಡ್ತಾರೆ. ಈಗ ಇಲ್ಲಿ ಬೇಕಾಗಿರೋದು ಕೃಷ್ಣ ಕಾನ್ಶಿಯಸ್, ಕೃಷ್ಣ ಪ್ರಜ್ಞೆನೇ ಇಂಪಾರ್ಟೆಂಟ್, ಬೇರೆ ಯಾರು ಇಲ್ಲ. ಓಕೆ. ನೀನ್ ಇಂಡಿಯನ್ ಪಾಲಿಟಿಕ್ಸ್ ಚೇಂಜ್ ಮಾಡೋದಿಂತಕ್ಕಿಂತ ಈ ಕೃಷ್ಣ ಕಾನ್ಶಿಯಸ್ನೆಸ್ ಕೊಟ್ರೆ ಈ ಪ್ರಾಬ್ಲಮ್ ಬಂದು ಟೆಂಪರರಿ ಪ್ರಾಬ್ಲಮ್, ನಾವು ಕೊಡೋ ಸೊಲ್ಯೂಷನ್ ಬಂದು ಎಟರ್ನಲ್ ಸೊಲ್ಯೂಷನ್. ಓಕೆ. ಅದೇ ರಿಯಾಲಿಟಿ ಅಂತ ಹೇಳ್ತಾರೆ. ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಅವ್ರು ತುಂಬಾ ಇನ್ಸಿಸ್ಟ್ ಮಾಡ್ತಾರೆ. ಓಕೆ. ಅಭಯ್ ಬಂದು ನೋಡ್ಬಿಟ್ಟು ಇದೇನಪ್ಪ ಇವ್ರು ಹಿಂಗ್ ಬೋಲ್ಡ್ ಆಗಿ ಇಷ್ಟ ಕ್ಲಾರಿಟಿಯಾಗಿ ಹೇಳ್ತಾರೆ ಅಂತ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಮಾನಸಿಕವಾಗ ಅವರ ಬಂದು ಗುರುವಾಗ ಅಕ್ಸೆಪ್ಟ್ ಮಾಡ್ಕೋತಾರೆ, ಏನ್ ಅಫೆಂಡ್ ಆಗಿಲ್ಲ. ಅಭಯ್ ನೇಚರ್ ಏನಂದ್ರೆ ಈಸ್ ವೆರಿ ಗುಡ್. ಅವರು ಬಂದು ತುಂಬಾ ಇಂಗ್ಲಿಷ್ ಅಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಚೆನ್ನಾಗಿ ವಾದನೂ ಮಾಡ್ತಾರೆ. ಬಟ್ ಇವ್ರ ಹತ್ರ ನೋಡಿದ್ರೆ ತಾ ಸೋತ್ ಹೋಗಿದೀವಿ ಫೀಲಿಂಗ್ ಅವ್ರಿಗೆ ಇದ್ದಿಲ್ಲ. ಓಕೆ. ತೃಪ್ತಿಯಾಗಿದ್ರು ಅವ್ರು ಹೇಳಿರೋದು. ಆಮೇಲೆ ಇವರು ಸಿನ್ಸ್ ಅವರು ವೈಷ್ಣವ ಅಲ್ಲವಾ, ಅವ್ರ ತಂದೆ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಭಗವದ್ಗೀತೆ ಓದೋದು ಎಲ್ಲಾನೇ ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಇದು ಎಕ್ಸೆಪ್ಟ್ ಆಗಿದೆ. ಆಮೇಲೆ ಅವ್ರು ಏನ್ ಆಗ್ತಾರೆ ಅಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಡಿಸೈಪಲ್ಸ್ ಹತ್ರಂದು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂತಾರೆ. ಸಿದ್ಧಾಂತ ಸರಸ್ವತಿ ಬಂದು ನೋಡಿದ್ರೆ ಏನೋ ಲ್ಯಾಂಗ್ವೇಜಸ್, ಏನೋ ಭಾಷೆ ಮಾತಾಡೋದ್ರಂದ್ರೆ ಇಂಗ್ಲಿಷ್ ಮಾತಾಡ್ತಾರೆ, ಬೆಂಗಾಲಿ ಮಾತಾಡ್ತಾರೆ, ಸಾಂಸ್ಕ್ರಿಟ್ ಮಾತಾಡ್ತಾರೆ. ಓಕೆ. ಸೊ ಇವ್ರು ನೋಡಿದ್ರೆ ಇವ್ರ ಭಗವದ್ಗೀತೆ ಎಲ್ಲ ಏನ್ ಹೇಳಿದ್ರಂತ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಶ್ರೀಮದ್ ಭಾಗವತಂ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಧರ್ಮೋ ಪ್ರೋಜಿತ ಕೈತವ ತರ ಪರಮು ನಿರ್ಮತ್ಸರಣಂ ಸತಂ. ಇದೆಲ್ಲ ಈಗ ಫಾಲೋ ಮಾಡಿರೋ ಈ ರಿಲಿಜಿಯನ್ಸ್ ಎಲ್ಲಾನು ಯಾವ್ದು ಕರೆಕ್ಟ್ ಇಲ್ಲ. ಒಂದೇ ಒಂದು ಕರೆಕ್ಟ್ ಯಾವ್ದಂದ್ರೆ ಭಗವತ ಧರ್ಮನೇ ಕರೆಕ್ಟ್. ಸೊ ಈ ಮನುಷ್ಯರಾಗಿ ಹುಟ್ಟಿರೋರು ಎಲ್ಲರೂ ಏನ್ ಮಾಡ್ಬೇಕು, ಭಾಗವತ ಧರ್ಮನ ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಇದ್ರ ಹೈಯೆಸ್ಟ್ ಮ್ಯಾನ್ಕೈಂಡ್ ನಾವು ನೋಡಿದ್ರೆ ಎಷ್ಟು ಜನ್ಮದಿಂದ ಉಟ್ಕೊಂಡು ಬದುಕ್ತಾ ಇರ್ತೀವಿ. ಬಟ್ ನಾವೇನ್ ಅನ್ಕೊಂತೀವಿ, ನಂದು ಕೆಲ್ಸ ಇದು, ನಾನು ಒಂದು ಲಾಯರ್, ನಾನು ಒಂದು ಟೀಚರ್, ಡಾಕ್ಟರ್, ಇದೇ ನನ್ನ ಉದ್ಯೋಗ ಅಂತ ಅನ್ಕೊಂಡಿದೀವಿ. ಬಟ್ ನೋಡಿದ್ರೆ ಆಸ್ ಸಚ್ ನಾವು ಅನಲೈಸಿಸ್ ಮಾಡಿದ್ರೆ ಎಷ್ಟೋ ಎಷ್ಟೋ ಜನ್ಮ ಮಾಡ್ತೀವಲ್ಲ, ಒಂದೊಂದು ಜನ್ಮದಲ್ಲಿ ಭಕ್ತಿ ಮಾಡಿದ್ವಿ. ಸೊ ದ ಸ್ಪೆಸಿಫಿಕ್ ಆಕ್ಯುಪೇಷನ್ ಯಾವ್ದು ನಾವು ಮಾಡ್ತಾ ಇದೀವಿ ಅಂದ್ರೆ, ಒಂದೇ ಒಂದು ಕೆಲಸ ಯಾವ್ದು ಮಾಡ್ತಾ ಇದೀವಿ ಅಂದ್ರೆ, ಭಕ್ತಿ ಅನ್ನೋದು ಎಲ್ಲಾ ಜನ್ಮದಲ್ಲಿ ಮಾಡ್ತಾ ಇದೀವಿ. ಸೊ ಭಕ್ತಿ ಅನ್ನೋದ ನಾವು ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಬೇಕು. ಈವನ್ ಅಭಯ್ ಅವ್ರ ತಂದೆ ಪಾರ್ಟ್ಲಿ ಅವ್ರ ಏನ್ ಮಾಡ್ತಾ ಇದ್ರು, ಕ್ಲಾತ್ ಬಿಸ್ನೆಸ್ ಮಾಡ್ತಾ ಇದ್ರು. ಬಟ್ ಮೇನ್ ಆಗ ಭಕ್ತಿ ಅನ್ನೋದು ಮಾಡ್ತಾ ಇದ್ರಲ್ವಾ. ಆತರ ನಮ್ನ ನಾವು ಅನಲೈಸ್ ಮಾಡಿದ್ರೂ ಸರಿ, ಎಲ್ಲಾ ಜೀವನದಲ್ಲಿ ಮಾಡ್ತಾ ಇರೋದು ಎಲ್ಲರೂ ಬಂದು ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದು ಭಕ್ತಿ. ಬಟ್ ನಾವು ಏನ್ ಮಾಡ್ತೀವಿ, ಪ್ರಾಪರ್ ಆಗಿ ಮಾಡ್ತಾ ಇಲ್ಲ, ಕರೆಕ್ಟ್ ಸೋರ್ಸ್ಗೆ ಮಾಡ್ತಾ ಇಲ್ಲ. ಓಕೆ. ಸೊ ನಾವು ಈಗ ತಿಳ್ಕೊಂಡು ಕೃಷ್ಣ ಇಸ್ ಸುಪ್ರೀಂ ಪರ್ಸನ್. ಒಂದು ಮರಕ್ ಗಿಡಕ್ ಒಂದು ಬೇರಲ್ಲಿ ನೀರು ಹಾಕ್ಬೇಕು, ಅವಾಗ ಹೆಂಗ ಅದು ಎಲ್ಲ ಬ್ರಾಂಚಸ್ ಕೆಳಗೆ ಹೋಗತ್ತೋ ಆತರ
ಕೃಷ್ಣ ಬಂದು ಇಸ್ ರೂಟ್, ಓಕೆವಾ? ಅದು ಬೇರು. ಅವ್ರಿಗೆ ಅವರ ಸಂತೃಪ್ತಿ ಮಾಡಿದ್ರೆ ಎಲ್ಲ ದೇವರುಗಳು ತೃಪ್ತಿ ಆಗ್ತಾರೆ ಅನ್ನೋದು ನಾವು ತಿಳ್ಕೋಬೇಕು. ನಾವು ಅದನ್ನ ಫಾಲೋ ಮಾಡಬೇಕು. ಓಕೆ, ಸೊ ಅವ್ರು ಇನ್ಸಿಸ್ಟ್ ಮಾಡೋದ್ರಲ್ಲ ಇದೆ. ಓಕೆ, ಸೊ ಇವರ ಮೀಟ್ ಆಗಿದ ತಕ್ಷಣ ಅಭಯ ಚರಣಕ್ಕೆ ಏನ್ ಚೇಂಜ್ ಆಗಿದೆ ಅಂದ್ರೆ, ಆ ಕೃಷ್ಣ ಪ್ರಜ್ಞೆ ಅನ್ನೋದು 1000 ಟೈಮ್ಸ್, ಮಿಲಿಯನ್ ಟೈಮ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಸೊ ಅವ್ರ ಇಬ್ರು ಮಾತಾಡಿರೋದು ಒಂದು 2 hours. 2 hours ಆದ್ಮೇಲೆ ಬಂದು ಸ್ವಲ್ಪ ಪ್ರಸಾದ ಕೊಡ್ತಾರೆ, ತಿನ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ರೂಮ್ ಬಂದು. ಸೊ ಅವಾಗ ಏನಾಗತ್ತೆ, ಅವ್ರ ಚೇಂಜಸ್ ಹೋಗುವಾಗ ನ್ಯಾಷನಲಿಸ್ಟ್, ಒಂದು ಫ್ರೀಡಮ್ ಫೈಟರ್ ತರ ಭಾವನೆ ಇಟ್ಕೊಂಡು ಹೋಗಿರೋವರ್ಗು ಇದೆಲ್ಲ ಇಲ್ಲ. ಯಾಕಂದ್ರೆ ಸಿದ್ಧಾರ್ಥ ಸರಸ್ವತಿ ಥಾಕೂರ್ ಮಾತಾಡಿರೋದಲ್ಲ, ಸೊ ಅದು ಇಂಪ್ಯಾಕ್ಟ್ ಅವ್ರಿಗೆ ಇದೆಯಾ. ಸೊ ಅದರಿಂದ ಏನಾಗತ್ತೆ ಅಂದ್ರೆ ಅದು ನ್ಯಾಷನಲಿಸಂ ಬಂದು ಕಮ್ಮಿ ಆಗ್ಬಿಟ್ಟಿದೆ. ಸೊ ಕೃಷ್ಣನಿಸಂ ಅವ್ರಿಗೆ வந்து ಟುವರ್ಡ್ಸ್ ಕೃಷ್ಣ வந்து ತುಂಬಾ ಪ್ರೀತಿ ಬಂದಿದೆ, ಈ ಚೇಂಜ್ ಆಗಿದೆ. ಓಕೆ, ಅವ್ರಿಗೆ ಆಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಥಾಕೂರ್, ಅವ್ರ ತಂದೆ ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ನೋಡೋಣ. ಆ ಸೊ ಲಾಸ್ಟ್ ಈ ಚಾಪ್ಟರ್ ಎಂಡ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಈಗ ಇವ್ರ ಬಿಸ್ನೆಸ್ ಇನ್ವಾಲ್ವ್ ಆಗ್ತಾರೆ. ಅವಾಗ ಇವ್ರ ಮೀಟ್ ಮಾಡಿದ್ಮೇಲೆ ರಿಯಲೈಸ್ ಮಾಡ್ತಾರೆ, ಅಚ್ಚು ನಾನ್ ಮದ್ವೆ ಮಾಡಂಗಿಲ್ಲ ಇದ್ದಿದ್ರೆ ಕೃಷ್ಣ ಕಾನ್ಶಿಯಸ್ಗೆ ನಾ ಇನ್ನೂ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿರ್ತೀನಲ್ಲ ಅಂತ. ಬಟ್ ಇದ್ರಲ್ಲೂ ಸರಿ ಪರವಾಗಿಲ್ಲ, ನಾನು ಬಿಸ್ನೆಸ್ ಮಾಡಿ ನಾನು ಗುರು ಮಿಷನ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಿಸ್ನೆಸ್ ಮಾಡ್ತಾರೆ. ಅದು ಸ್ವಲ್ಪ ಚೆನ್ನಾಗಿ ಹೋಗುತ್ತೆ, ಆಮೇಲೆ ಲಾಸ್ ಆಗತ್ತೆ. ಆಮೇಲೆ ಬಂದು ಏನ್ ಮಾಡ್ತಾರೆ, ಅವರು ಡಿಸೈಪಲ್ ಒಬ್ರು ಬರ್ತಾರೆ, ಅವ್ರಿಗೆ ಇವ್ರ ಡೊನೇಷನ್ ಕೊಟ್ಟು ಟೆಂಪಲ್ ಕನ್ಸ್ಟ್ರಕ್ಷನ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ದ ಚಾಪ್ಟರ್ ನೋಡಿದ್ರೆ ಅವ್ರ ತಂದೆ ಬಂದು ಹುಷಾರಿಲ್ಲಂಗ ಆಗ್ತಾರೆ. ಅವ್ರ ಹತ್ರ ಕೇಳ್ತಾರೆ, ನಿನ್ಗೆ ಏನೋ ಆಸೆ ಇದೆಯಾ ಅಂತ ಕೇಳ್ತಾರೆ. ನನ್ಗೆ ಆತರ ಏನು ಇಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ ಅವ್ 2 ಥಿಂಗ್ಸ್ ಹೇಳ್ತಾರೆ ಅವ್ರ ತಂದೆ. ಒಂದು, ಹಸುವ ಬಂದು ವೈಷ್ಣವ ಮಠಕ್ಕೆ ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಅವ್ರು ಫುಲ್ಫಿಲ್ ಮಾಡ್ತಾರೆ. ಓಕೆ, ಅವ್ರ ಅಪ್ಪಕ್ಕೋಸ್ಕರ ಅದನ್ನ ಮಾಡ್ತಾರೆ. ಇನ್ನೊಂದು ಏನೋ ಇದೆಯಾ ಅಂತ ಕೇಳ್ತಾರೆ. ಯಾಕಪ್ಪ ಹಿಂಗ್ ಕೇಳ್ತೀಯ, ಡಾಕ್ಟರ್ ಏನೋ ಹೇಳಿದ್ರ ಅಂತ ಕೇಳ್ತಾರೆ. ಇಲ್ಲಲ್ಲ, ನಾನ್ ಸ್ವಲ್ಪ ಬಿಸಿ ಇದೀನಲ್ಲ, ಬಿಸ್ನೆಸ್ ಮಾಡ್ತಾ ಇದಾರೆ, ಸೊ ಅವ್ರು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅದರಿಂದ ಕೇಳ್ತಾ ಇದೀನಿ ಅಂತ ಹೇಳ್ತಾರೆ. ಇಲ್ಲ, ಎಲ್ಲ ವೈಷ್ಣವಾಸ ಮನೆಗೆ ಕರೆದು ಸಂಗೀತ ಯಜ್ಞವನ್ನ ಮಾಡು ಅಂತ ಕೇಳ್ತಾರೆ. ಸೊ ಸಂಗೀತ ಯಜ್ಞ ಮಾಡ್ತಾರೆ. ಆಮೇಲೆ ಬಂದು ನೆಕ್ಸ್ಟ್ ಅವ್ರು ತೀರ್ಕೊಂಡ್ ಬಿಡ್ತಾರೆ. ಇವ್ರಿಗೆ ತುಂಬಾ ದುಃಖ ಇರುತ್ತೆ, ಯಾಕಂದ್ರೆ ಇವ್ರ ತಂದೆ ಮಗ ರಿಲೇಷನ್ ಬಂದು ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಅವ್ರ ಬೇಸ್ ಮಾಡಿದ್ರು, ಅವ್ರಿಗೆ ಫೌಂಡೇಶನ್, ಭಕ್ತಿಗೆ ಫೌಂಡೇಶನ್ ಕೊಟ್ಟಿರೋದು ಅವ್ರ ತಂದೆ. ಅದೇ ಸ್ವಲ್ಪ 2 ಇನ್ಸ್ಟ್ರಕ್ಷನ್ ಕೊಟ್ಟು ಬೆಳೆಸಿರೋದು ಸಿದ್ಧಾರ್ಥ ಸರಸ್ವತಿ ಥಾಕೂರ್. ಆ 2 ಇನ್ಸ್ಟ್ರಕ್ಷನ್ ಏನಂದ್ರೆ, ನೀನ್ ಬಂದು ಪಾಶ್ಚಾತ್ಯ ದೇಶದ ವೆಸ್ಟರ್ನ್ ಕಂಟ್ರೀಸ್ಗೆಲ್ಲ ಹೋಗಿ ಕೃಷ್ಣ ಪ್ರಜ್ಞೆಯನ್ನ ಕೊಡು ಅಂತ ಹೇಳ್ತಾರೆ. ಇನ್ನೊಂದು ಏನಂದ್ರೆ, ನಿನ್ನ ಹತ್ರ ಯಾವಾಗೆಲ್ಲ ದುಡ್ಡು ಇರುತ್ತೋ ಅವಾಗೆಲ್ಲ ಬುಕ್ ಬಂದು ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡು ಅಂತ. ಸೊ ಇದೇ ನಾವು ಈಗ ನೋಡ್ತೀವಿ. ಓಕೆ, ಹರೇ ಕೃಷ್ಣ. ಮಾತಾಜೀಸ್, ಇದು ಯಾರಾಗ ಒಬ್ರು ಓದ್ತೀರಾ? ಹರೇ ಕೃಷ್ಣ ಫಸ್ಟ್ ಸ್ಲೈಡ್ ಅಣ್ಣ, ಇದು ಮೆಸೇಜ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಯಾರು ಈ ಸ್ಲೈಡ್ ಓದ್ತೀರಾ? Chapter 2, College. Hare Krishna, Mataji. ಹರೇ ಕೃಷ್ಣ ಮಾತಾಜಿ. Chapter 2, College, Marriage and Gandhi's Movement. I joined Gandhi's movement in 1920 and gave up my education. Although I had passed my final examination, BA, I gave it up and did not appear Srila Prabhupada. ಸೊ ಅವರು ಓದಿದ್ದಾರೆ, ಬಟ್ ನಾವೆಲ್ಲ ಏನ್ ಮಾಡ್ತೀವಿ, ಓದ್ರೆ ಎಕ್ಸಾಮ್ಗೆ ಹೋಗಿ ಡಿಗ್ರಿ ತಗೋಬೇಕು ಅನ್ನೋದಲ್ಲಿ ತುಂಬಾ ಅಲರ್ಟ್ ಆಗಿ ಕಾನ್ಶಿಯಸ್ ಆಗಿ ಇರ್ತೀವಲ್ಲ. ಇವ್ರು ಅದೇ ರಿಪಲ್ ಮಾಡ್ಬೇಕು, ಅಗೇನ್ಸ್ಟ್ ಆಗಿ ಇರಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಓದಿದ್ದಾರೆ ಬಟ್ ಹೋಗಿ ಡಿಗ್ರಿ ತಗೊಂಡಿಲ್ಲ. ಓಕೆ, ಸೊ ಇದೆಲ್ಲ ನಾವು ನೋಡಿದೀವಿ, 3 ಸ್ಟ್ರಗಲ್ಸ್ ಎಲ್ಲಾನೇ ನೋಡಿದೀವಿ. ಸೊ ನಾವು ಇವತ್ತು ಚಾಪ್ಟರ್ಗೆ ಹೋಗೋಣ. ಮಾತಾಜಿ, ಈ ಸ್ಲೈಡ್ ಬೇರೆ ಒಬ್ರು ಓದಿ. ಹರೇ ಕೃಷ್ಣ. ಉಮಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಒಂದೇ ನಿಮಿಷ. ಎಸ್ ಮಾತಾಜಿ. Hare Krishna Mataji. ಹರೇ ಕೃಷ್ಣ. ಯಶೋಧ ಮಾತಾಜಿ. Shall I read Mataji? ಎಸ್ ಮಾತಾಜಿ. ಹರೇ ಓದಿ ಕೃಷ್ಣ. ಮಾತಾಜಿ. Chapter 3. A very nice saintly person. There will not be such a benefactors of the highest merit as Chaitanya Mahaprabhu and his devotees have been. The offer of other benefits is only a deception. It is rather a great harm, whereas the benefit done by him and his followers is the truest and greatest eternal benefit. The benefit is not for one particular country causing mischief to another, but it benefits the whole universe. Shri Bhakti Siddhanta Saraswati. Hare Krishna, Srila Prabhupada ki jai. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನ್ ಹೇಳ್ತಾರೆ, ಇದು ಸೆಂಟೆನ್ಸಸ್ ನೋಡಿದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮಾತಾಡಿರೋದು. ಈಗ ಏನ್ ಹೇಳ್ತಾರೆ ಅಂದ್ರೆ, ಈಗ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಯಾರು? ಪ್ರಭುಪಾದ ಅಲ್ಲವಾ. ಅವ್ರೊಂದು ಮೂವ್ಮೆಂಟ್ ಮಾಡುವಾಗ ಅದರಲ್ಲಿ ನಾನ್ ವೈಲೆನ್ಸ್ ಕ್ರಿಯೇಟ್ ಆಗಿ ಅವ್ರು 6 years ಬಂದು ಅರೆಸ್ಟ್ ಆಗಿದ್ರು. ಓಕೆ, ಸೊ ಅವಾಗ ಇವ್ರಿಗೆ ಅದ್ರ ಮೇಲೂ ಸ್ವಲ್ಪ ಕಮ್ಮಿ ಆಯ್ತು ಫ್ರೀಡಮ್ ಫೈಟರ್ ಆಗಿ ಇರುವಾಗ. ಅವಾಗ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ನಮ್ಗೆ ಬೇಕಾಗಿರೋದು ಫ್ರೀಡಮ್ಗಿಂತ ನಮ್ ಕೃಷ್ಣ ಪ್ರಜ್ಞೆಯನ್ನ ಬೇಕು. ಸೊ ಈಗ ನೋಡಿದ್ರೆ ಮೋಸ್ಟ್ ಮರ್ಸಿಫುಲ್ ಫಾರ್ಮ್ಸ್, ಅವ್ರ ಮೋಸ್ಟ್ ಮರ್ಸಿಫುಲ್ ಫಾರ್ಮ್ಸ್ ಅಂದ್ರೆ ಯಾರಂದ್ರೆ ನಮ್ ಸ್ಪಿರಿಚುವಲ್ ಮಾಸ್ಟರ್ಸ್ ಎಲ್ಲ. ಅವ್ರಿಗೆ ಏನ್ ಎಲ್ಲರಿಗೂ ನಮ್ಗೆಲ್ಲರೂ ಏನ್ ಕೊಡಕ್ಕೆ ಅವ್ರ ಪ್ರಯತ್ನ ಮಾಡ್ತಾ ಇದ್ರೆ, ವಿ ಹ್ಯಾವ್ ದ ಟೇಸ್ಟ್. ಅವರ್ ಟೇಸ್ಟ್ ಇಸ್ ವೆರಿ ಡಿಗ್ರೇಡೆಡ್. ನಮ್ಗೆ ಟೇಸ್ಟ್ ಬಂದು ತುಂಬಾ ಡಿಗ್ರೇಡ್ ಆಗಿದೆ. ಯಾವ್ದ ಮೇಲೆ ಅಂದ್ರೆ ಕೃಷ್ಣ ಪ್ರಜ್ಞೆ ಮೇಲೆ ಇಲ್ಲ. ನಾವ್ ಏನ್ ಮಾಡ್ತಾ ಇದೀವಿ, ನಾವು ಬದುಕ್ಬೇಕು, ನನ್ ಜೀವನ ಚೆನ್ನಾಗಿರ್ಬೇಕು, ನಾನ್ ದುಡಿಬೇಕು, ನನ್ಕ ವೀಡು, ನನ್ಕ ಮನೆ, ಕಾರ್, ಬಂಗ್ಲಾ ಆತರ ಬೇಕು ಅನ್ನೋದ್ರಲ್ಲಿ ಗುರಿಯಾಗಿದ್ದೀವಿ. ಬಟ್ ನಮ್ಗೆ ಯಾರ್ಗ ಅರ್ಥ ಆಗ್ತಾ ಇಲ್ಲ ಈ ಜಗತ್ತು ಬಂದು ತರ್ಕ, ಇದು ಅಶಾಶ್ವತ ದುಃಖಾಲಯ. ಈ ಯೂನಿವರ್ಸೇ ಬಂದು ಟೆಂಪರರಿ, ದ ಬಾಡಿ ಈಸ್ ಆಲ್ಸೋ ಟೆಂಪರರಿ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಆ ಮೋಸ್ಟ್ ಮರ್ಸಿಫುಲ್ ಫಾರ್ಮ್ ಅಲ್ಲಿ ಬಂದಿರೋ ಸ್ಪಿರಿಚುವಲ್ ಮಾಸ್ಟರ್ಸ್ ಎಲ್ಲ ಬಂದು ಏನ್ ಹೇಳ್ಕೊಡ್ತಾರೆ, ನಮ್ ಡಿಗ್ರೇಡೆಡ್ ಟೇಸ್ಟ್ ಬಂದು ಚೇಂಜ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಲೋವರ್ ಟೇಸ್ಟ್ ಅಲ್ಲಿ ಇದೀವಿ, ಹೈಯರ್ ಟೇಸ್ಟ್ ಬಂದು ಏನಂದ್ರೆ ಲೋಟಸ್ ಫೀಟ್ ಆಫ್ ಭಗವಾನ್ ಕೃಷ್ಣ. ಇದಕ್ಕೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಲ್ಲ, ಶ್ರೀ ರಘುನಾಥ ಗೋಸ್ವಾಮಿ ಅವ್ರ ಏನ್ ಮಾಡ್ತಾರೆ, ರಿಚ್ ಮಿಲಿಯನರ್ ಆಗಿ ಇದ್ರೆ ಕೂಡ ಅವ್ರ ಟೇಸ್ಟ್ ಎಲ್ಲಿ ಇತ್ತು, ಲೋಟಸ್ ಫೀಟ್ ಆಫ್ ಭಗವಾನ್ ಕೃಷ್ಣರ್ ಮೇಲೆ ಇತ್ತಲ್ಲ, ಆ ತರ ಟೇಸ್ಟ್ ನಮ್ಗೆ ಬರ್ಬೇಕು. ಇದು ನೀನ್ ಎಲ್ಲಾರ್ಗು ಕೊಟ್ರೆ ಇಂಡಿಯಾ ಮಾತ್ರಕ್ಕೂ ಇಲ್ಲ ಫ್ರೀಡಮ್, ಅವ್ರ ಎಂಟೈರ್ ಯೂನಿವರ್ಸ್ಗೆ ನೀನ್ ಫ್ರೀಡಮ್ ಕೊಡ್ತೀಯಪ್ಪ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾರಿ ದ ಮಿಷನ್ ಆಫ್ ಚೈತನ್ಯ ಮಹಾಪ್ರಭು. ಅದೇನದು ಚೈತನ್ಯ ಮಹಾಪ್ರಭು ಮಿಷನ್ ಅಂದ್ರೆ, ಹೀಗೆ ಕೃಷ್ಣ ಪ್ರೇಮ ಇಲ್ಲವಾ, ಕೃಷ್ಣ ಪ್ರೇಮ ಹೋಗಿ ಎಲ್ಲರಿಗೂ ಕೊಡ್ತಾ ಇದ್ರು. ಓಕೆ, ಸೊ ವಿ ಹ್ಯಾವ್ ಟು ಚಾಂಟ್ ಹರೇ ಕೃಷ್ಣ ಮಹಾಮಂತ್ರ. ಅದೇ ಒಂದು ಈ ಕಲಿಯುಗ ಧರ್ಮ ಅನ್ನೋದು ನಾವು ತಿಳ್ಕೋಬೇಕು. ಓಕೆ, ಅದಕ್ಕೆ ಹೆಂಗೆಲ್ಲ ಮಾಡಿದ್ರು ಅಂದ್ರೆ, ಈ ಸ್ಟಾರ್ಟೆಡ್ ಮೆನಿ ಪ್ರಿಂಟಿಂಗ್ ಪ್ರೆಸಸ್. ಓಕೆ, ಪ್ರಿಂಟಿಂಗ್ ಪ್ರೆಸ್ ಮಾಡಿ ಎಲ್ಲಾ ಕಡೆನೂ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಮಾತಾಜಿ ನೆಕ್ಸ್ಟ್ ಯಾರಾದ್ರು ಓದಿ ಮಾತಾಜಿ. ನಾವೇ ಓದ್ತೀನಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. Naren taking test speak. Abhay's friend Narendranatha Mullik was insistent. He wanted Abhay to see a sadhu from Mayapur. Naren and some of his friends had already met the sadhu at his nearby ashrama on Ultadhanga Junction Road, and now they wanted Abhay's opinion. Everyone within their circle of friends considered Abhay the leader, so if Naren could tell the others that Abhay also had a high regard for the sadhu, then that would confirm their own estimations. Abhay was reluctant to go, but Naren pressed him. Hare Krishna Mataji. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ನಮ್ಗೆ ಗೊತ್ತು, ನರೇಂದ್ರ ಫ್ರೆಂಡ್ ಬಂದು ನರೇಂದ್ರ ಮುಲ್ಲಿಕ್ ಅವ್ರು ಬಂದು ಎಲ್ಲಾ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇಂದ ಅಭಯನ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ. ಅದರಿಂದ ಅವ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ, ಬಟ್ ಇಬ್ರ ಮಧ್ಯದಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆ, ನಾನ್ ಬರಲ್ಲ ಅಂತ. ಈಗ ನಾವು ನೋಡ್ತಾ ಇರೋ ಜಾಗನೇ ಬಂದು ಈ ಉಲ್ಟಾದಂಗ. ಓಕೆ, ಇದು ಡೆಮಾಲಿಷ್ ಆಗಿದೆಯಲ್ಲ, ಈಗ ಬಂದು ರೆನೋವೇಟ್
ಆಗ್ತಾ ಇದೆಯೇ ಇಟ್ ಇಸ್ ಈಗ ಬಂದು ಈ ಪ್ಲೇಸಸ್ ಎಲ್ಲಿ ಎಲ್ಲ ಪಾಸ್ಟ್ ಟೈಮ್ಸ್ ಪ್ರಭುಪಾದ ಮಾಡಿರೋದು ಎಲ್ಲ ಪ್ಲೇಸಸ್ ಬಂದು ಇಸ್ಕಾನ್ ಇಸ್ ಪರ್ಚೇಸಿಂಗ್ ಇಟ್ ಅಂಡ್ ರೆನೋವೇಟಿಂಗ್ ಇಟ್ ಆಸ್ ಎ ಮೆಮೋರಿಯಲ್ ತರ. ಓಕೆ, ಸೊ ನಾವು ಇದೇ ಇದು ಮೋಸ್ಟ್ ಪ್ರೆಷಿಯಸ್ ಪ್ಲೇಸ್, ಯಾಕಂದ್ರೆ ಫಸ್ಟ್ ಟೈಮ್ ಈ ಮೇಟ್ಸ್ ಗುರು ಅಲ್ಲ. ಓಕೆ, ಮಾತಾಜಿ ನೆಕ್ಸ್ಟ್ ಸ್ಲೈಡ್ ಓದಿ. ಪ್ರೀಚ್ ಟು ದ ವರ್ಲ್ಡ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ? ಎಸ್ ಮಾತಾಜಿ. While the two young men were still rising and preparing to sit, before any preliminary formalities of conversation had begun, Srila Bhaktisiddhanta immediately said to them, "You are educated young men. Why don't you preach Lord Chaitanya Mahaprabhu's message throughout the whole world? Who will hear you Chaitanya's message?" Abhay inquired, "We are a dependent country. First, India must become independent. How can we spread Indian culture if we are under British rule?" Hare Krishna. ಹರೇ ಕೃಷ್ಣ ಮಾತಾಜಿ. ಸೊ ಮಾತಾಜಿ ಅದು ನಾವು ಓದಿರೋದು ಇಲ್ಲಿ ವಿಡಿಯೋವಾಗ ನೋಡೋಣ. कभी आएंगे। दुनियादारी में मनुष्य को जो लाभ दिखाई देता है वो मनुष्य के लिए हानिकारक भी हो सकता है, परंतु श्री चैतन्य महाप्रभु और उनके भक्तों से जो लाभ हमें प्राप्त हुआ वो मनुष्य के नित्य कल्याण के लिए ही है। और ये लाभ केवल एक देश या एक जाति के लिए ही नहीं, बल्कि ये सारे जगत के लिए हितकारी। इसलिए श्री चैतन्य महाप्रभु की वाणी का प्रचार करना हम सबका परम कर्तव्य है। तुम पढ़े लिखे हो, तुम श्री चैतन्य महाप्रभु की वाणी का प्रचार क्यों नहीं करते? जी मैं, हाँ तुम जाओ दुनिया के कोने कोने में प्रचार करो, यही तुम्हारा परम कर्तव्य है। जी मैं क्षमा चाहता हूँ, लेकिन आज के इस वातावरण में हमें सुनेगा कौन? ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಆಗಿದೆ, ಸೌಂಡ್ ಕೇಳಿಸ್ತಿಲ್ಲ. Hare Krishna Sangeeta Mataji, audio is off. मनुष्य का बनाया हुआ ಹರೇ ಕೃಷ್ಣ. ಈಗ ಮಾತಾಜಿ कभी भी मनुष्य के लिए लाभकारी नहीं हो सकता। Now it's on Mataji. ಓಕೆ, और गुरु शिष्य परंपरा का आगे निर्णय ನಾವು ವಾಪಸ್ ಆಗ್ತಾ ಮಾತಾಜಿ ಹಂಗಾದ್ರೆ ಕೇಳ್ತಿದ್ದೀರಾ? और जन्मभूमि को ही पूज्य समझ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಿದಾಗ ಅಲ್ಲಿಂದ हो जाता है। ನೀವು ಹೋಗಿ ಪ್ರಪಂಚದಾದ್ಯಂತ ನೀವು ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾರಲ್ಲ ಮಾತಾಜಿ, ಅಲ್ಲಿ ವಾಯ್ಸ್ ಇದಾಯ್ತು ಮಾತಾಜಿ. Only चलो ना भाई, अच्छा ठीक है, लेकिन सिर्फ 5 मिनट के लिए। हाँ ठीक है बाबा, 5 मिनट के हाँ। ಒಂದ್ ಸೆಕೆಂಡ್. हाँ हाँ अधिक ಇಲ್ಲಿಂದ कभी आएंगे। दुनियादारी में मनुष्य को जो लाभ दिखाई देता है वो मनुष्य के लिए हानिकारक भी हो सकता है, परंतु श्री चैतन्य महाप्रभु और उनके भक्तों से जो लाभ हमें प्राप्त हुआ वो मनुष्य के नित्य कल्याण के लिए ही है। और ये लाभ केवल एक देश या एक जाति के लिए ही नहीं है, बल्कि ये सारे जगत के लिए हितकारी है। इसलिए श्री चैतन्य महाप्रभु की वाणी का प्रचार करना हम सबका परम कर्तव्य है। तुम पढ़े लिखे हो, चैतन्य महाप्रभु की वाणी का प्रचार क्यों नहीं करते? जी मैं, हाँ तुम जाओ दुनिया के कोने कोने में प्रचार करो, यही तुम्हारा परम कर्तव्य है।
ಸಹಜವಾಗಿ आता हूँ। लेकिन आज के इस वातावरण में हमें सुनेगा कौन? जबकि देश का बच्चा, बूढ़ा, जवान, हर कोई देश को आजाद कराने में लगा हुआ है। तुम ठीक कहते हो। देश को स्वतंत्र कराना भी एक कर्तव्य है। ಕ್ರಮೇಣ ಮುಖ್ಯ ಕರ್ಮಗಳಲ್ಲಿ बिल्कुल ये ಎಲ್ಲ परम कर्तव्य है। ಕಳೆದುಕೊಂಡ ಅವನಿಗೆ तुम क्या समझते हो? अंग्रेजों से स्वतंत्रता पाकर तुम स्वतंत्र हो जाओगे? ಲಕ್ಷಣಗಳು ಕಾಣಿಸಿಕೊಂಡು ಅವನ ಕಣ್ಣುಗಳಿಂದ राज करने वाले बदल जाएंगे, किंतु राजनीति नहीं बदलेगी। ಏನೂ ಕಾಣದಂತಾಯಿತು. ಹೀಗೆ ऐसी स्वतंत्रता की बात कर रहा हूं। ಭಗವಂತನ वो राजनीतिक सीमाओं के बंधन से मुक्त। इस भौतिक जगत की हर चीज अस्थायी, केवल कृष्ण भक्ति ही जिससे सत्य है। मनुष्य का बनाया हुआ राजनीतिक नियम कभी भी मनुष्य के लिए लाभकारी नहीं हो सकता। ये वैदिक शास्त्र और गुरु शिष्य परंपरा का अभिनय। और जब मनुष्य अपने नाशवान भौतिक शरीर और जन्मभूमि को ही पूज्य समझने लगता है, तब वो मिथ्या धारणा में खो जाता है। और इस संसार का हर नेता उसे इस मिथ्या धारणा से बाहर आने ही नहीं देता। मनुष्य तो क्या, हर जीव का स्वरूप केवल नित्य कृष्णदास का है। इसलिए मनुष्य का परम कर्तव्य है कि वो इस बात को समझे और औरों को समझाए। कृष्ण भक्ति को भारतीय राजनीतिक परिवर्तन के लिए प्रतीक्षा की आवश्यकता नहीं। कृष्ण भक्ति का प्रचार इतना आवश्यक है कि ये किसी के लिए रुक नहीं सकता। इसलिए तुम्हारे जैसे पढ़े लिखे युवक को इस बात को समझना और औरों को समझाना बहुत ही आवश्यक है। अच्छा, अब इस सभा को हम यही समाप्त करते हैं। हरे कृष्ण। अब आप लोग मेरे साथ बोलिए, हरे कृष्ण 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 हरे हरे, हरे कृष्ण 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 हरे हरे, हरे राम 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 हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ನಾವು ಅದು ವಿಡಿಯೋ ನೋಡಿದ್ವಲ್ಲ, ಈ ಕ್ವಶನ್ಸ್ ಅವ್ರ ತಂದೆ ಏನ್ ಹೇಳ್ತಾರೆ, ಅವ್ರ ಗುರು ಏನ್ ಹೇಳ್ತಾರೆ, ನೀನ್ ಹೋಗಿ ಪ್ರಚಾರ ಮಾಡೋ, ಓದಿದ್ಯಲ್ಲ ಅಂತ. ಅವಾಗ ಅವ್ರಿಗೆ ಕೇಳ್ತಾರಲ್ಲ, ಈ ಯಾರು ಇದು ಹೋಗಿ ಕೇಳ್ತಾರೆ, ಇಂಡಿಪೆಂಡೆನ್ಸೇ ಬೇಕಾಗಿರತ್ತು ಅಂತ. ಓಕೆ, ಸೊ ನಾಮ ಜಪ ಇಸ್ ಮೋರ್ ಇಂಪಾರ್ಟೆಂಟ್, ಕೃಷ್ಣ ಪ್ರಜ್ಞೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡ್ತಾರೆ. ಓಕೆ, ಮಾತಾಜಿ ಯಾರಾದ್ರು ಓದ್ತೀರಾ ಇದು ಸೆಕೆಂಡ್ ಹರೇ ಎಕ್ಸೆಪ್ಟಿಂಗ್? ಕೃಷ್ಣ, ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. accepting Guru, Srila Prabhupada. I was from a Vaishnava family, so I could appreciate what he was preaching. Of course, he was speaking to everyone, but he found something in me, and I was convinced about his argument and made of presentation. I was so much struck with wonder. Mataji, Mataji, you can mute others. Mataji, somebody is reading. ಮಾತಾಜಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ ಮಾತಾಜಿ. ನಾಗಲಕ್ಷ್ಮಿ ಮಾತಾಜಿ ಮ್ಯೂಟ್ ಆಗ್ತೀರಾ? Okay. And I was convinced about his argument and made a presentation. I was so much struck with wonder. I could understand. Here is the proper person who can give a real religious idea. He is wonderful, replied Abhay. The message of Lord Chaitanya is in the hands of a very expert person. Srila Prabhupada, I accepted him as a spiritual master immediately, not officially, but in my heart. I was thinking that I had met a very nice saintly person. Hare Krishna Mataji. ಹರೇ ಕೃಷ್ಣ ಮಾತಾಜಿ. ಸೊ ಅವ್ರಿಗಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಲ್ಲ, ಆ ಆರ್ಗ್ಯುಮೆಂಟ್ಲೆ ಅವ್ರ ಬಂದ್ರೆ ನಾನು ಡಿಫೆಂಡ್ ಆಗಿದ್ದೀನಿ ಅಂತ ಒಂದು ಅಫೆನ್ಸೇ ಅವ್ರಿಗೆ ಇಲ್ಲ. ಸೊ ಐ ಮೆಟ್ ಎ ಕರೆಕ್ಟ್ ಪರ್ಸನ್ ಅಂತ ಅವ್ರಿಗೆ ತೃಪ್ತಿ ಆಗಿದೆ. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ತುಂಬಾ ಸಾಧುಸು ನೋಡ್ತಾ ಇದ್ರೆ, ಅವ್ರ ಮಿಸ್ಟಿಕ್ ಪವರ್ಸ್ ಅಷ್ಟ ಸಿದ್ಧಿ ಎಲ್ಲ ಯೂಸ್ ಮಾಡಿರೋದು ನೋಡಿದ್ದಾರೆ. ಅವ್ರು ಈವನ್ 12 years ಇರುವಾಗನು ಅವ್ರು ಇನಿಷಿಯೇಟ್ ಆಗಿದ್ದಾರೆ ಅಂತ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಹೋಗಿದ್ದೀವಿ. ಇವ್ರು ಮೀಟ್ ಮಾಡಿರೋ ತಕ್ಷಣ ಅವ್ರಿಗೆ ಏನ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಸೊ ಐ ಕ್ಯಾನ್ ಟೇಕ್ ಕೃಷ್ಣ ಕಾನ್ಶಿಯಸ್ ಮಿಷನ್ ಅಂತ ಒಂದು ಪಾಯಿಂಟ್. ಆಮೇಲೆ ಅವ್ರ ಒಳಗಡೆ ನೋಡ ಕೃಷ್ಣ ಪ್ರಜ್ಞೆ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗಿದೆ, ಯಾರು ಹೇಳ್ತೀರಿ? 1000 and millions ಟೈಮ್. ಓಕೆ, ಅದನ್ನ ಇಮಿಡಿಯೇಟ್ ಆಗಿ ಮಾನಸಿಕವಾಗ ಗುರುವಾಗಿ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಓಕೆ, ಸೊ ಈಗ ಅವರ ಗುರು ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ಈಸ್ ಕಾಲ್ಡ್ ರೇ ಆಫ್ ವಿಷ್ಣು. ಓಕೆ, ಭಕ್ತಿ
ಇದು ನಾವು ಈ ಫೋಟೋ ನೋಡ್ತಾ ಇದೀವಲ್ಲ, ಇದು ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಓಕೆ, ಇವ್ರು ಬಂದು ನೋಡಿದ್ರೆ ಆ ಯಾರಂದ್ರೆ ಬೇಸಿಕಲಿ ಈಸ್ ಅ ಮಂಜರಿ, ನಯನ ಮಣಿ ಮಂಜರಿ. ಓಕೆ, ಸೊ ಇವ್ರು ಹುಟ್ಟಿರೋದು ಬಂದು ಫೆಬ್ರವರಿ ತಿಂಗಳಲ್ಲಿ 6ನೇ ತಾರೀಕು 1874 ಹುಟ್ಟಿದ್ದಾರೆ. ಇವ್ರ ತಂದೆ ಹೆಸರು ಭಕ್ತಿ ವಿನೋದ ಠಾಕೂರ. ಇವ್ರ ತಾಯಿ ಹೆಸರು ನೋಡಿದ್ರೆ ಶ್ರೀಮತಿ ಭಗವತಿ ದೇವಿ. ಇವ್ರಿಗೆ ಬಂದು 10 ಮಕ್ಕಳಿತ್ತು. ಓಕೆವಾ, ಭಕ್ತಿ ವಿನೋದ್ ಠಾಕೂರ್ಗೆ 2 ವೈಫ್ ಇತ್ತು. ಅವ್ರಿಗೆ ಮಿನಿಮಮ್ 10 ಚಿಲ್ಡ್ರನ್ಸ್ ಇತ್ತು. ಇದರಲ್ಲಿ ಬಂದು 4ನೇ ಮಗ ಬಂದು ಇವ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಇವ್ರು ಹುಟ್ಟುವಾಗ ಒಂದು ಏನಂದ್ರೆ, ಅವರು ಕತ್ತಿ ಇದೆಯಲ್ಲ, ಕತ್ತು ಸುತ್ತಿ ಅಂಬ್ಲಿಕಲ್ ಕಾರ್ಡ್ ಇತ್ತು ಮಾತಾಜಿ. ಅಂಬ್ಲಿಕಲ್ ಒಗ್ಲು ದಾರ, ಅದೇನ್ ಮಾತಾಜಿ? ಹುಟ್ಟುವಾಗ್ಲ ಮಾತಾಜಿ? ಒಗ್ಲು ಬಳ್ಳಿ ಅಂತ ಒಕ್ಕಳು ಮಾತಾಜಿ. ಅಂಬ್ಲಿಕಲ್ ಕಾರ್ಡ್ ಮಾತಾಜಿ. ಒಕ್ಕಳು ಬಳ್ಳಿ ಮಾತಾಜಿ. that this connected to the womb, no ಮಾತಾಜಿ? ಅದು ಬೊಕ್ಕಳು ಬಂದು ಅವ್ರಿಗೆ ಕತ್ತಕ್ಕೆ ಸುತ್ಕೊಂಡಿತ್ತ. ಅದು ಬಂದು ಹೆಂಗ ಅಪಿಯರ್ ಆತಂದ್ರೆ, ಬ್ರಾಹ್ಮಣಸ್ ಎಲ್ಲ ಬಂದು ಒಂದು ಸೇಕರ್ಡ್ ಥ್ರೆಡ್ ಹಾಕೊಂತಾರಲ್ಲ, ಆ ತರ ಇತ್ತಂತ ಅದು. ಓಕೆವಾ, ಸೊ ಅದು ಬಂದು ಆಸ್ಪಿಷಿಯಸ್ ಸೈನ್. ಇವ್ರು ಬಂದು ಒಳ್ಳೆ ಪ್ರಚಾರ ಮಾಡ್ತಾರೆ, ಕೃಷ್ಣ ಪ್ರಜ್ಞೆನ ತರ್ತಾರೆ. ಇಟ್ಸ್ ಸೆಂಡ್ ಬೈ ದೇವರಂತ. ಈ ಮಗ ಬಂದು ಇವ್ರು ಪ್ರಾರ್ಥನೆ ಮಾಡ್ತಾರೆ. ಇವ್ರಿಗೆ 10 ಮಕ್ಕಳು ಇರ್ತಲ್ಲ, ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವ್ರ ತಂದೆ. ಯಾಕಂದ್ರೆ ಅವಾಗ ಅಪರ ಸಂಭ್ರಾತ ಬಂದು ತುಂಬಾ ಇತ್ತು. ಸಂಭ್ರಾತ ಅವಾಗ ಇದೆಲ್ಲ ನಾನ್ ಮಾಡ್ಬೇಕಂದ್ರೆ ನನ್ ಕೈಲಿ ಆಗಲ್ಲ, ನೀನೇ ಬಾ ಅಂತ ಪ್ರಾರ್ಥನೆ ಮಾಡ್ತಾರೆ. ನೀನ್ ಬಂದು ನನ್ಗೊಂದು ಮಗನ ಕೊಡು, ಆ ತರ ಬಂದು ಈ ಮೂವ್ಮೆಂಟ್ ಫಾರ್ವರ್ಡ್ ಮಾಡಕ್ಕೆ ಒಂದು ಮಗನ ಕೊಡು ಅಂತ ಪ್ರೇ ಮಾಡ್ತಾರೆ. ಪ್ರೇ ಮಾಡಿದ ಆಮೇಲೆ ಹುಟ್ಟಿರೋದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಅವ್ರಿಗೆ ತಾಯಿ ತಂದೆ ಹೆಸರು ಇಟ್ಟಿರೋದು ಒಂದು ಬಿಮಲ ಪ್ರಸಾದ್. ಓಕೆ, ಬಿಮಲ ಪ್ರಸಾದ್ ಈಸ್ ಕಾಲ್ಡ್ as ರೇ ಆಫ್ ವಿಷ್ಣು ಅಂತ. ಇವರು ಬಂದು ನಮ್ಗೆಲ್ಲರಿಗೂ ಸಿಂಹ ದೇವರ್ ಗೊತ್ತು. ಯಾರದು? ನರಸಿಂಹ. ಆಮೇಲೆ ಸಿಂಹ ಗುರು ಯಾರು? ಸಿದ್ಧಾಂತ ಸರಸ್ವತಿ ಠಾಕೂರೇ ಬಂದು ಲಯನ್ ಗುರು ಅಂತ ಹೇಳ್ತಾರೆ. ಓಕೆವಾ, ಯಾಕೆ ಇದೆಲ್ಲ ಹೇಳ್ತಾರೆ ಅನ್ನೋದು ರೀಸನ್ ನೋಡೋಣ. ಅವ್ರು ಹುಟ್ಟಿದ ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಹುಟ್ಟಿರೋ 6 months ಅಲ್ಲಿ ನೋಡಿದ್ರೆ ಜಗನ್ನಾಥ್ ರಥಯಾತ್ರೆ ಬಂದು ಅವ್ರ ಮನೆ ಮುಂದೆ ನಿಲ್ಸ್ಬಿಡತ್ತೆ. ಅದು 3 ದಿವಸ ಆದ್ರಲ್ಲೂ ಎಷ್ಟೋ ಎಲಿಫೆಂಟ್ಸ್ ಎಲ್ಲ ಆನೆ ಎಲ್ಲ ತಂದು ಮೂವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ಆಗದೇ ಇಲ್ಲ. ಎಲ್ಲ ಟ್ರೈ ಮಾಡ್ತಾರೆ, ಎಲ್ಲ ಫೇಲ್ಯೂರ್ ಆಗತ್ತೆ. ಆಮೇಲೆ ಹರೇ ಕೃಷ್ಣ ಆಮೇಲೆ ಏನಾಗತ್ತೆ, ಅವ್ರ ಅಮ್ಮ ಬಂದು ಪಾಪು ಹೊರಗೆ ತಗೊಂಡ್ ಬರ್ತಾರೆ. ಆ ಪಾಪು ಬಂದು ಪಾದವನ್ನ ಮುಟ್ಟತ್ತೆ, ಜಗನ್ನಾಥ ಪಾದವನ್ನ ಮುಟ್ಟತ್ತೆ. ಅವಾಗ ಏನಾಗತ್ತೆ, ಆಟೋಮೆಟಿಕ್ ಅವ್ರ ಕತ್ತ ಮೇಲೆ ಬೀಳತ್ತೆ. ಸೊ ಇಟ್ ಇಸ್ ಅ ಬ್ಲೆಸ್ಸಿಂಗ್ಸ್. ಆಮೇಲೆ ರಥ ಬಂದು ಮೂವ್ ಆಗಿದೆ. ಸೊ ಈ ಜಗನ್ನಾಥ್ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ, ಒಂದು ಫ್ಯೂ ಮಿನಿಟ್ಸ್. ಈ ನಾವು ನೆನ್ನೆ ಒಂದು ಸ್ನಾನ ಹತ್ರ ಅಲ್ವಾ, ಇಟ್ ಇಸ್ ದಿ ಬರ್ತ್ಡೇ ಆಫ್ ಜಗನ್ನಾಥ್. ಜಗನ್ನಾಥ್ ಹೆಂಗ್ ಬಂದ್ರು ಅನ್ನೋದು ನೋಡೋಣ. ಕಿಂಗ್ ಇಂದ್ರದ್ಯುಮ್ನ ಒಬ್ರು ಒಂದು ಅರಸ ಇದ್ನು. ಅವನಿಗೆ ಏನ್ ಅವ್ರು ಬಂದು ವಿಷ್ಣು ಡಿವೋಟೀಸ್. ಓಕೆವಾ, ವಿಷ್ಣುವೇ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ನು. ಅವನಿಗೊಂದು ಇಚ್ಛೆ ಇತ್ತು, ಏನಂದ್ರೆ ನಾನ್ ದೇವರ ಮೊಗ ನೋಡ್ಬೇಕು ಅಂತ ಒಂದು ತುಂಬಾ ಆಸೆ ಇತ್ತು. ಆ ಆಸೆಯನ್ನ ದೇವರು ತಿಳ್ಕೊಂಡು ಅದಕ್ಕೊಂದು ದಾರಿ ಮಾಡ್ತಾರೆ. ಸೊ ನಾವು ಒಳ್ಳೆ ಡಿಸೈರ್ ಮಾಡ್ಬೇಕು. ಸೊ ದೇವರು ಬಂದು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಒಂದು ಬ್ರಾಹ್ಮಣನ ಕಲಿಸ್ತಾರೆ. ಓಕೆ, ಓಲ್ಡ್ ವಯಸ್ಸಾಗಿರೋರ ಈ ತರ ಬಂದು ವಿಷ್ಣು ಭಗವಾನ್ ಬಂದು ತುಂಬಾ ಒಳ್ಳೆ ಇನ್ಕಾರ್ನೇಷನ್ ಅಲ್ಲ, ನೀಲ ಮಾಧವಾಗ ಇದಾರೆ, ನೀನ್ ಹೋಗು ನೋಡು ಅಂತ ಹೇಳ್ತಾರೆ. ಸೊ ಇವ್ರಿಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ದಿಕ್ಕಲ್ಲಿ ತುಂಬಾ ಬ್ರಾಹ್ಮಣರ್ಸ್ ಕರೆದು ಕಲಿಸ್ತಾರೆ. ಎಲ್ಲಾ ಬ್ರಾಹ್ಮಣರ್ಸ್ ನೋಡಿದ್ರೆ ಬರೀ ಕೈಯಲ್ಲಿ ಬರ್ತಾರೆ, ಆತರ ಏನೇ ಇಲ್ಲ ಅಂತ. ಒಬ್ರು ಮಾತ್ರ ವಿದ್ಯಾಪತಿ ಅಂತ ಒಂದು ಬ್ರಾಹ್ಮಣ ಹೋಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ನಾನ್ ಆರಿಯನ್ ಪೀಪಲ್. ಅದಾவது ಪೀಪಲ್ ಅಲ್ಲಿ 2 ಕ್ಲಾಸಿಫಿಕೇಶನ್ ಇದೆ. ಚೆನ್ನಾಗಿ ಓದಿ ಬೇರೆ ಫಾಲೋ ಮಾಡಿ ಬಿಹೇವ್ ಮಾಡ್ತಾ ಇದ್ರೆ ಅವ್ರು ಬಂದು ಆರ್ಯನ್ ಅಂತೀವಿ. ಅದಕ್ಕೆ ಆಪೋಸಿಟ್ ಆಗಿದ್ರೆ ನಾನ್ ಆರಿಯನ್ಸ್. ಆ ನಾನ್ ಆರಿಯನ್ ಸಿವಿಲೈಸೇಷನ್ ಗ್ರೂಪ್ ಬಂದು ಸಬರ ಅಂತಾರೆ. ಆ ಜಾಗದಲ್ಲಿ ಹೋಗ್ತಾರೆ. ನೋಡಿದ್ರೆ ಅವರು ಒಂದು ಯೂಶಲಿ ಆ ಕಾಲದಲ್ಲಿ ವಿಲೇಜ್ ಅಲ್ಲಿ ಯಾರೋ ಒಬ್ರು ಬಂದು ದೊಡ್ಡವರಾಗಿರ್ತಾರೆ. ಅವರು ಯಾರೋ ಹೋದ್ರಲ್ಲ ಆ ವಿಲೇಜ್ ಅಲ್ಲಿ ಅವ್ರ ಮನೆಯಲ್ಲಿ ವಾಸ ಮಾಡಿ ಊಟ ಮಾಡ್ತಾರಲ್ವಾ, ಆತರ ಈ ಬ್ರಾಹ್ಮಣನ್ ಬಂದು ವಿದ್ಯಾಪತಿ ಇವ್ರ ಹೆಸರು. ಆ ವಿಲೇಜ್ ಅಲ್ಲಿ ವಾಸ ಮಾಡ್ತಾರಲ್ಲ ಅವ್ರ ಹೆಸರಿಂದ ವಿಶ್ವವಸು. ಅವ್ರ ಮನೇಲಿ ಹೋಗಿ ಸ್ಟೇ ಮಾಡ್ತಾರೆ, ಅವ್ರು ಊಟ ಕೊಡ್ತಾರೆ, ಅವ್ರ ಮನೇಲಿ ಮಲ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೊಂದು ಮಗಳಿರ್ತಾಳೆ ಲಲಿತಾ ಅಂತ. ಸೊ ಈ ಬ್ರಾಹ್ಮಣನ್ ಗುಡ್ ಕ್ವಾಲಿಟೀಸ್
ನೋಡ್ಬಿಟ್ಟು ತಮ್ಮ ಮಗಳ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಆಮೇಲೆ ಇವ್ರು ಅಬ್ಸರ್ವ್ ಮಾಡ್ತಾರೆ, ಇವ್ರು ಏನಪ್ಪ ಇವತ್ತು ಹೋಗ್ತಾರೆ, ನೆಕ್ಸ್ಟ್ ಡೇ ಮಧ್ಯಾಹ್ನ ಬರ್ತಾರೆ, ಬಂದು ಚೆನ್ನಾಗಿರೋ ಸ್ಮೆಲ್ ಎಲ್ಲ ಬರ್ತಾ ಇದೆ, ಆಮೇಲೆ ಪ್ರಸಾದ ಎಲ್ಲ ತುಂಬಾ ಟೇಸ್ಟಿ ಆಗಿದೆ, ಡಿಫ್ರೆಂಟ್ ಆಗಿದೆ, ಇದು ಏನಂತ ಅವ್ರಿಗೊಂದು ಕ್ವಶನ್. ಆಮೇಲೆ ತಮ್ಮ ಹೆಂಡತಿ ಹತ್ರ ಕೇಳ್ತಾರೆ, ಏನಿದು ನಿಮ್ಮ ಅಪ್ಪ ಎಲ್ಲಿ ಹೋಗ್ತಾರೆ ಅಂದ್ರೆ, ಅವ್ರ ಅಪ್ಪ ಹೇಳಿದಾರೆ, ನಾನು ಹೋಗಿರೋದು ಯಾರಿಗೂ ಹೇಳ್ಬಾರದು, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ. ಸರಿ, ಗಂಡ ಕೇಳ್ತಾನೆ ಅಂತ ಅವ್ರು ಹೇಳ್ಬಿಡ್ತಾರೆ. ಸರಿ ಇಂತ ಇವ್ರು ಈಗ ಏನ್ ಮಾಡ್ತಾರೆ, ವಿದ್ಯಾಪತಿ ನಾನ್ ಬಂದು ನೋಡ್ಬೇಕು, ನನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಮಾವ ಬಂದು ಇಲ್ಲ ಅದೆಲ್ಲ ಆಗಲ್ಲ ಅಂತ ತುಂಬಾ ಕಂಪಲ್ ಮಾಡ್ತಾರೆ. ಸರಿ, ಒಂದು ಕಂಡೀಷನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿನ್ನ, ನೀನ್ ಕಣ್ಣ ಬಂದು ಬಟ್ಟೆ ಹಾಕಿ ಮುಚ್ಚಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ. ಇವ್ರು ಬಂದು ಇನ್ನೊಂದು ಐಡಿಯಾ ಮಾಡ್ತಾರೆ. ಮೀನ್ ವೈಲ್ ಹಸ್ಬೆಂಡ್ ಅಂಡ್ ವೈಫ್ ಸಾಸಿವೆ ಇದೆಯಲ್ಲ, ಸಾಸಿವೆ ಬೀಜನ ಪಾಕೆಟ್ ಅಲ್ಲಿ ಹಾಕೊಂಡ್ ಬಿಡ್ತಾರೆ. ಓಕೆ, ಪಾಕೆಟ್ ಅಲ್ಲಿ ಹಾಕೊಂಡು ಇವ್ರು ಮಾವ ಕರ್ಕೊಂಡು ಹೋಗ್ತಾರಲ್ಲ, ಇವ್ರು ದಾರಿಯಲ್ಲಿ ಅದು ಚಲ್ಕೊಂತಾ ಹೋಗ್ತಾರೆ. ಓಕೆ, ಸೊ ಒಂದ್ ಸ್ಟೇಜ್ ಅಲ್ಲಿ ಆ ನೀಲ ಮಾಧವ ಟೆಂಪಲ್ ಹೋಗ್ತಾರೆ. ತುಂಬಾ ಸುಂದರವಾಗಿ ಇದೆಯಾ ದೇವ್ರೆ, ಅದನ್ನ ನೋಡ್ಬಿಟ್ಟು ಇವ್ರಿಗೆ ತುಂಬಾ ಆನಂದ ಆಗತ್ತೆ. ಶ್ಲೋಕ ಎಲ್ಲ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕೆಳಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ತುಂಬಾ ಖುಷಿ ಆಗ್ತಾರೆ ಅವ್ರಿಗೆ. ಆಮೇಲೆ ಇವ್ರ ಮಾವ ಹೇಳ್ತಾರೆ, ನೀನ್ ಇಲ್ಲೇ ಇರಪ್ಪ, ನಾನು ಹೋಗಿ ಕಾಡಲ್ಲಿ ಹೋಗಿ ಫಾರೆಸ್ಟ್ ಹೋಗಿ ನಾನು ಹಣ್ಣು ಆಮೇಲೆ ರೂಟ್ಸ್ ಇದೆಯಲ್ಲ, ಪೊಟೆಟೊ, ಸ್ವೀಟ್ ಪೊಟೆಟೊ ಅಂತ ಹೇಳ್ತೀವಿ, ರೂಟ್ಸ್ ಗೆನ್ಸ್, ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್ ಎಲ್ಲ ನಾನು ತರ್ತೀನಿ, ನೀನ್ ಇಲ್ಲೇ ಇರು, ಎಲ್ಲಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಇವರು ಸರಿ ಎಲ್ಲ ದೇವರೆಲ್ಲ ನೋಡ್ಬಿಟ್ಟು ಹೊರಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಕೆರೆ ಇರುತ್ತೆ. ಆ ಕೆರೆ ಹತ್ರ ಒಂದು ಮರದಲ್ಲಿ ಒಂದು ಕಾಕಿ ಬಂದು ನಿದ್ದೆ ಮಾಡ್ತಾ ಇರತ್ತೆ. ನಿದ್ದೆ ಮಾಡಿ ಆ ನಿದ್ದೆಲಿ ಟಪ್ಪನ್ ಕೆಳಗೆ ನೀರಲ್ಲಿ ಕೆರೆಯಲ್ಲಿ ಬಿದ್ಬಿಡುತ್ತೆ. ನೋಡಿದ್ರೆ ಅದು ಇಮಿಡಿಯೇಟ್ ಆಗ ಸಾರೂಪ್ಯ ಮುಕ್ತಿ ಆಗತ್ತೆ. ಅದ್ ಹಂಗೇಂದ್ರೆ ದೇವರ ರೂಪ ಪಡೆಯೋದು, ದೇವರ ತರನೇ ನಾವ್ ಆಗೋದು. ಓಕೆ, ಸೊ 400 ಫಾರ್ಮ್ ಬರುತ್ತೆ. ಇದೇನಂತ ನೋಡ್ಬಿಟ್ಟು ಇವ್ರಿಗೆ ಆಶ್ಚರ್ಯ ಆಗತ್ತೆ. ಅಚ್ಚ ಇದು ಚೆನ್ನಾಗಿದೆಯಲ್ಲ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ತಾನು ಅಲ್ಲಿಂದ ಬಂದು ಮರ ಮೇಲೆ ಹತ್ತಿ ಕೆಳಗೆ ಬಿಲ್ಲೋಣ ಅಂತ ಹೋಗ್ತಾರೆ. ಅವಾಗ ಒಂದು ಹಸಿರೀರರ ಬಾಕ್ ಬರುತ್ತೆ. ಏನಪ್ಪಾ ವಿದ್ಯಾಪತಿ ಮಾಡ್ತಾ ಇದೀಯ, ನೀನ್ ಏನಕ್ಕೆ ಬಂದಿದೆ, ನೀನ್ ಹೋಗಿ ಕಿಂಗ್ ಹೋಗಿ ಹೇಳ್ಬೇಕಲ್ಲ, ನೀಲ ಮಾಧವನ ನೋಡಿದೀನಿ ಅಂತ, ನೀನ್ ಮಾಡ್ತೀಯ ಅಂತ ಹೇಳುವಾಗ ಹೌದಲ್ಲ ಅಂತ ಬಿಡ್ತಾರೆ, ಹೋಗ್ತಾರೆ. ಮೀನ್ ಮೇಲೆ ಅವ್ರ ಮಾಮ ಬರ್ತಾರೆ. ಮಾವ ಬಂದು ಪೂಜೆ ಮಾಡಕ ಶುರು ಮಾಡ್ತಾರೆ. ಅವಾಗ ನೀಲ ಮಾಧವ ಮಾತಾಡ್ತಾರೆ, ಏನಪ್ಪಾ ನೀನ್ ಡೈಲಿ ಫಾರೆಸ್ಟ್ ಅಲ್ಲಿ ಇರೋದೇ ಕೊಡ್ತಾ ಇದೆಯಲ್ಲ, ನನ್ಕ್ ರಾಯಲ್ ಸರ್ವಿಸ್ ತಗೋಬೇಕಂತ ತುಂಬಾ ಇಷ್ಟ ಆಗ್ತಾ ಇದೆ, ನನ್ನ ಇಂದ್ರದ್ಯುಮ್ನ ಕಿಂಗ್ ಕಲ್ಸು ಅಂತ ಕೇಳ್ತಾರೆ. ಈ ವಿಶ್ವಕ್ಕೆ ತುಂಬಾ ದುಃಖ ಆಗತ್ತೆ. ಯಾಕಂದ್ರೆ ಇಷ್ಟು ವರ್ಷ ನಾನ್ ಸರ್ವಿಸ್ ಮಾಡಿದ್ನಿ, ಈ ವಿದ್ಯಾಪತಿ ಬಂದಿರೋದ್ರಿಂದ ನನ್ ಕಿಂಗ್ ಆಗಿದೆ ಅಂತ ಅವ್ರು ಅನ್ಕೊಂತಾರೆ. ಅದರಿಂದ ಇವ್ರು ಹೋಗಿ ಮನೇಲಿ ಹೋಗಿ ಕಟ್ಬಿಡ್ತಾರೆ. ಇವ್ರ ಕಲ್ಸಿರೋದನ್ನ ಆ ಕಿಂಗ್ ಗೊತ್ತಾಗತ್ತೆ, ಇವ್ರ ಕಲ್ಸಬಾರದಂತ ಆ ಮನೇಲಿ ದಾರ ಹಾಕಿ ಕಟ್ಬಿಡ್ತಾರೆ. ಆಮೇಲೆ ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ಕಲ್ಸಿ ನಾನಂತ. ಆಮೇಲೆ ಸರಿ ಮಾವ ಏನ್ ಮಾಡ್ತಾರೆ, ಕಟ್ಟೆಲ್ಲ ಬಿಚ್ಚಿಬಿಟ್ಟು ಕಲಿಸ್ತಾರೆ. ಅವ್ರು ಹೋಗಿ ಕಿಂಗ್ ಹತ್ರ ಹೋಗಿ ಹೇಳ್ತಾರೆ. ಕಿಂಗ್ ಬಂದು ತುಂಬಾ ಮಿಲಿಟರಿ ಫೋರ್ಸ್ ಎಲ್ಲ ತಗೊಂಡು ತುಂಬಾ ಖುಷಿಯಿಂದ ಬರ್ತಾರೆ ನೀಲ ಮಾಧವನ ನೋಡ್ಬೇಕು ಅಂತ. ಹೆಂಗ್ ಬರ್ತಾರೆ ನೋಡಿದ್ರೆ, ಸಾಸಿವೆ ಇದೆಯಲ್ಲ, ಆ ಸಾಸಿವೆ ಎಲ್ಲ ಬಂದು ಗಿಡ ಗ್ರೋ ಆಗಿರತ್ತೆ. ಅದು ಹೆಲ್ಪ್ ಆಗತ್ತೆ. ಆ ದಾರಿಯೇ ಫಾಲೋ ಹುಟ್ಟಿರತ್ತೆ ಅಂತ ಹೇಳಿ. ಹರೇ ಕೃಷ್ಣ. ಆಮೇಲೆ ಬರ್ತಾರೆ, ಆ ಜಾಗ ರೀಚ್ ಆಗ್ತಾರೆ. ಹರೇ ಕೃಷ್ಣ. ನೀಲ ಮಾಧವ ಅಲ್ಲಿ ಇರಲ್ಲ. ಅವಾಗ ಕಿಂಗ್ ತುಂಬಾ ದುಃಖ. కూడా జగదీష్ కూడా ఆడింది డాన్స్. ರಾಧಾ ಮಾತಾಜಿ, ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ರಾಧಾ ಮಾತಾಜಿ, ಗೀತೂರಿ ಮಾತಾಜಿ ಅಂತ ಅದಾರ ನೋಡ್ರಿ ಮಾತಾಜಿ. ತುಂಬಾ ತೊಂದ್ರೆ ಆಗ್ತತ್ರಿ ಮಾತಾಜಿ, ಮತ್ ಬೇರೆಯವ್ರಿಗೂ ತಿಳಿಯಂಗಿಲ್ಲ ನೀವು ಒಬ್ರು ಇದು ಮಾಡೋದಿಂತ. ಮತ್ ಹರೇ ಕೃಷ್ಣ ಮಾತಾಜಿ. ಶೋಭನಾ ಮಾತಾಜಿ, మ్యూట్ பண்ணு. Mataji, you become co-host, Mataji. ಮಾತಾಜಿ. ಶೋಭನಾ ಮಾತಾಜಿ, will you please make me co-host? ಹರೇ ಕೃಷ್ಣ. మ్యూట్ பண்ணு. ಸೊ ಈಗ ಏನಾಗ್ತಾ ಇದೆ ಅಂದ್ರೆ, ನೀಲ ಮಾಧವ ನೋಡಕ್ ಆಗಲ್ಲ. ಕಿಂಗ್ ಬಂದು ತುಂಬಾ ದುಃಖ ಆಗತ್ತೆ. ಸರಿ ಅಂತ ಇವ್ರು ಹೋಗಿ ವಿಶ್ವ ವಸುವ ಹೋಗಿ ದಾರ ಹಾಕಿ ಕಟ್ತಾರೆ. ಇವ್ರು ಪನಿಷ್ಮೆಂಟ್ ಕೊಡ್ತಾರೆ, ಇವರಿಂದ ನನ್ಗೆ ಆಗಿಲ್ಲ ಅಂತ. ಆಮೇಲೆ ಮತ್ತೆ ಹಸಿರೀರರ ಬಾಕ ಬರುತ್ತೆ. ನಾನ್ ಬಂದು ನಾ ಬರ್ತೀನಿ ಅಂತ, ವುಡನ್ ಫಾರ್ಮ್ ಅಲ್ಲಿ ನಾನ್ ಬರ್ತೀನಿ. ಈ ತರ ಓಷನ್ ಅಲ್ಲಿ ವುಡ್ ಇದೆಯಲ್ಲ, ವುಡ್
ಮರದು ಬರ್ತೀನಿ, ಅದ್ರಲ್ಲಿ ನೋಡಿದ್ರೆ ಸಿಂಬಲ್ಸ್ ಇರುತ್ತೆ, ಶಂಗು ಚಕ್ರ ಎಲ್ಲ ಇರುತ್ತೆ. ಅದು ಇಟ್ಕೊಂಡು ನೀವು ತಿಳ್ಕೋಬಹುದು ಅಂತ ಹೇಳ್ತಾರೆ. ಓಕೆ, ಸೊ ಅದು ಇಟ್ಕೊಂಡು ಹೋದ್ರೆ ಮತ್ತೆ ಏನಾಗತ್ತೆ, ಆ ವುಡನ್ ಬ್ಲಾಕ್ ಬಂದು ತೆಗಿಯಕ್ ಆಗಲ್ಲ. ಇದೇನಪ್ಪಾ ಅಂತ ಮತ್ತೆ ಅವ್ರು ಏನ್ ಮಾಡ್ತಾರೆ, ಕುಸಗ್ರಾಸ್ ಹಾಕೊಂಡು ಮೆಡಿಟೇಟ್ ಮಾಡ್ತಾರೆ. ಅವಾಗ ಮತ್ತೆ ಒಂದು ಹಸಿರು ಕೇಳತ್ತೆ, ನೀನ್ ಹೋಗಿ ಚಿನ್ನದ ರಥ ತಗೊಂಡ್ ಬರ್ಬೇಕು, ಆಮೇಲೆ ವಿಶ್ವವಸು ಅವ್ರ ಪೂಜೆ ಮಾಡ್ತಾ ಇದ್ರಲ್ಲ ಅವರ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಸರಿ, ಅವ್ರು ಹೇಳಿರೋದು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾರೆ, ಬರ್ತಾರೆ. ಒಂದ್ ಕಡೆ ಕಿಂಗ್ ಲಿಫ್ಟ್ ಮಾಡ್ತಾರೆ, ಇನ್ನೊಂದ್ ಕಡೆ ವಿಶ್ವವಸು ಲಿಫ್ಟ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ ಪ್ಯಾಲೇಸ್ಗೆ. ಆಮೇಲೆ ಎಲ್ಲಿ ಟೆಂಪಲ್ ಕಟ್ಬೇಕು ಅಂತ ಹೇಳ್ತಾರೆ, ನೀಲಾ ಪರ್ವತದಲ್ಲಿ, ನೀಲಾ ಹಿಲ್ ಅನ್ನೋ ಪ್ಲೇಸ್ ಅಲ್ಲಿ ಬಿಲ್ಡ್ ಮಾಡ್ಬೇಕು ಅಂತ ಟೆಂಪಲ್ ಹೇಳ್ತಾರೆ. ಆಮೇಲೆ ಸರಿ ಅಂತ ಬಿಲ್ಡಿಂಗ್ ಮಾಡ್ತಾರೆ, ಅದಕ್ಕೆ ಸ್ಟೋನ್ ಎಲ್ಲ ತರ್ತಾರೆ. ಈ ವುಡ್ ಇದೆಯಲ್ಲ, ವುಡ್ ಬಂದು ಶಿಲೆಯಾಗ ಮಾಡ್ಬೇಕಂತ ಎಲ್ಲ ಬೆಸ್ಟ್ ಶಿಲ್ಪಿನ ತರ್ತಾರೆ. ಓಕೆ, ಬಟ್ ಆ ಶಿಲೆ ಮೇಲೆ ಚಿಸಲ್ ಇಡುವಾಗ ಏನಾಗುತ್ತೆ, ಅದು ಚಿಸಲ್ ನಮಗ್ ಗೊತ್ತು, ಅದು ಕಬ್ಬಿಂದ ಆಗಿರೋದು, ಅಯನ್ ಇಂದ ಆಗಿರೋದು. ಆ ಚಿಸಲ್ ಬಂದು ಪೊಡಿ ಪೊಡಿ ಆಗುತ್ತೆ. ವುಡ್ ಚೆನ್ನಾಗಿದೆ, ಇದು ಏನಪ್ಪಾ ಅಂತ ಮತ್ತೆ ಅವ್ರಿಗೆ ಸರಿಯಿಂದ ಮತ್ತೆ ಅವ್ರು ಪ್ರೇ ಮಾಡ್ತಾರೆ ದೇವರ ಹತ್ರ. ಕುಸಗ್ರಾಸ್, ಈಗ ನಾವೇನ್ ತಿಳ್ಕೊಬೇಕಂದ್ರೆ, ಯಾವ ಪ್ರಾಬ್ಲಮ್ ಬಂದ್ರ ನಾವ್ ಯಾರ ಹತ್ರ ಹೋಗ್ಬಾರ್ದು, ದೇವ್ರ ಹತ್ರ ಕೇಳ್ಬೇಕು. ಅವ್ರು ಮತ್ತೆ ಇಮಿಡಿಯೇಟ್ ಒಬ್ರು ಕಳಿಸ್ತಾರೆ, ಒಂದು ಏಜ್ ಬ್ರಾಹ್ಮಣನ್ ಬರ್ತಾರೆ. ಅವ್ರು ಒಂದು ಕಂಡೀಷನ್ ಹಾಕ್ತಾರೆ, 21 ದಿವಸ ನಾನು ರೂಮ್ ಒಳಗಡೆ ಇರ್ತೀನಿ, ಯಾರು ಬರಬಾರದು, ನಾನ್ ಮಾಡ್ತೀನಿ ಅಂತ. ಅವ್ರು 7 days ಆ ವರ್ಕ್ ನಡೀತಾ ಇದೆ, ಇವ್ರಿಗೆ ಸೌಂಡ್ ಕೇಳ್ತಾ ಇದೆ. ಆಮೇಲೆ ಸೌಂಡ್ ಕೇಳಿಸ್ತಾ ಇಲ್ಲ, ಒಂದ್ ದಿವಸ ಸೈಲೆಂಟ್ ಆಗಿರ್ತಾರೆ. ಸೆಕೆಂಡ್ ಡೇ ಬಂದು ಕ್ವೀನ್ ಹೇಳ್ತಾ ಇದೆ, ಕ್ವೀನ್ ಬಂದು ಹೇಳ್ತಾರೆ ರಾಜ ಹತ್ರ, ನೀವು ಓಪನ್ ಮಾಡಿ ನೋಡಿ ಏನಾಗಿದೆ ನೋಡೋಣ ಅಂತ. ಅವಾಗ ಓಪನ್ ಮಾಡಿದ್ರೆ ಅವಾಗ 3 ವಿಗ್ರಹ ಇರತ್ತೆ, ಜಗನ್ನಾಥ್, ಬಲದೇವ್, ಸುಭದ್ರ. ಓಕೆ, ಅದು ನೋಡಿದ್ರೆ ಫುಲ್ ಆಗಿರಲ್ಲ, ಶಿಲೆ ಬಂದು ಫುಲ್ ಆಗಿರಲ್ಲ. ಕೈ ಕಾಲ್ ಬಂದು ನೋಡಿದ್ರೆ ಇನ್ಕಂಪ್ಲೀಟ್ ಇರತ್ತೆ. ಸೊ ಇದು ಮತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಇಂದ್ರದ್ಯುಮ್ನ ಬಂದು ಪ್ರೇ ಮಾಡ್ತಾರೆ. ಅವಾಗ ಸರಿ ಪರವಾಗಿಲ್ಲ ಬಿಡು, ನಾನು ಈ ಕಲಿಯುಗದಲ್ಲಿ ಐ ವಿಲ್ ಡೂ ಪಾಸ್ಟ್ ಟೈಮ್ಸ್ ಮಾಡ್ತೀನಿ ಅಂತ. ಇಲ್ಲಿ ಏನಂದ್ರೆ, ನಮ್ ಇಂದ್ರಿಯಗಳಿದೆಯಲ್ಲ, ಕಣ್ಣು ನಮ್ ಕೈಯೆಲ್ಲ ನೋಡಕ್ ಮಾತ್ರ ಆಗತ್ತೆ ಅಲ್ಲ, ದೇವರಿಗೆ ಕಣ್ಣಿಂದ ನೋಡಬಹುದು, ಊಟನೂ ಮಾಡಬಹುದು. ಅವ್ರ ಸೆನ್ಸ್ ಇದೆ, ಇಂದ್ರಿಯಗಳಿದೆಯಲ್ಲ ಅದೆಲ್ಲವೇ ಟ್ರಾನ್ಸ್ಡೆಂಟಲ್, ನಮ್ದೆಲ್ಲ ಆತರ ಇಲ್ಲ. ಸರಿ, ನಾನು ಈ ಲೀಲೆ ಮಾಡ್ತೀನಿ, ನೀನ್ ಏನೆಲ್ಲ ಆಫರ್ ಮಾಡ್ತೀವಿ, ನಾನು ವಿತೌಟ್ ಲೆಗ್ ಅಂಡ್ ಹ್ಯಾಂಡ್ಸ್ ನಾ ಅಕ್ಸೆಪ್ಟ್ ಮಾಡ್ತೀನಿ, ನಾನು ಎಲ್ಲ ಜಾಗ ಬರ್ತೀನಿ, ಲೆಟ್ ಇಟ್ ಬಿ ಪಾಸ್ಟ್ ಟೈಮ್ ಅಂತ ಹೇಳ್ತಾರೆ. ಓಕೆ, ಸೊ ಆ ತರನೇ ಬಂದು ಮಾಡ್ತಾರೆ. ಓಕೆ, ಸೊ ಇದೇನಾಗುತ್ತೆ, ಇವರು ಇಂದ್ರದ್ಯುಮ್ನ ಕಿಂಗ್ ಬಂದು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ಗೆಲ್ಲ ಐಡಿಯಾಕ್ಕೋಸ್ಕರ ಬ್ರಹ್ಮ ಹತ್ರ ಹೋಗ್ತಾರೆ, ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ. ಒಳಗಡೆ ಇಬ್ರು ಕಿಂಗ್ ಬಂದ್ಬಿಡ್ತಾರೆ. ಓಕೆ, ಕಿಂಗ್ ಸೂರ್ಯದೇವ ಅಂಡ್ ಒನ್ ಮೋರ್ ಪರ್ಸನ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಕ್ಲೈಮ್ ಮಾಡ್ತಾರೆ, ಮೀನ್ ವೈಲ್ ಏನಾಗತ್ತೆ, ಈ ಟೆಂಪಲ್ ಬಂದು ಓಷನ್ ಪಕ್ಕ ಇರೋದ್ರಿಂದ ಅದೆಲ್ಲ ಬಚ್ಬಿಡುತ್ತೆ, ಮಣ್ಣಿಂದ ಬಚ್ಬಿಡುತ್ತೆ, ಆಮೇಲೆ ಮುಚ್ಚಿಬಿಡುತ್ತೆ. ಓಕೆ, ಆಮೇಲೆ ಬಂದು ಇವಾಗ ಬಂದು ರಿಮೂವ್ ಮಾಡೋದು ಬಂದು ಅವ್ರ ಹೆಸರು ನನ್ಗೆ ಮರ್ತೋಯ್ತು. ಅವ್ರು ಬಂದು ನಾನೇ ಇದು ಮಾಡಿದೀನಿ ಅಂತ ಹೇಳ್ತಾರೆ. ಆವಾಗ ಅವ್ರ ಬ್ರಹ್ಮನು ವಾಪಸ್ ಬರ್ತಾರೆ, ಇದು ಟೆಂಪಲ್ ರಿನರ್ವೇಶನ್ಗೋಸ್ಕರ. ಬ್ರಹ್ಮ ಹತ್ರನ ಅವ್ರು ಬಂದು ಸುಳ್ಳು ಹೇಳ್ತಾರೆ, ನಾನೇ ಮಾಡಿದ್ದೀನಿ ಅಂತ. ಅವಾಗ ಬಂದು ಅಲ್ಲಿ ಒಂದು ಕಾಕಿ ಇದೆ, ದಟ್ ಈಸ್ ಡಿವೈನ್ ಕಾಕಿ. ಅದು ಏನ್ ಮಾಡತ್ತೆ ಅಂದ್ರೆ, ತುಂಬಾ ವರ್ಷಗಳಿಂದ, ನಾಟ್ ಇಯರ್ಸ್, ಮೆನಿ ಏಜಸ್ ಹಂಗ ಅಲ್ಲಿ ವಾಸ ಮಾಡ್ತಾ ಇರತ್ತೆ. ಅದು ಪೆಕ್ಯುಲಾರಿಟಿ ಏನಂದ್ರೆ, ನಾಮಸ್ಮರಣ ಮಾಡ್ತಾ ಇರತ್ತೆ, ದೇವರ ನಾಮಸ್ಮರಣ ಮಾಡ್ತಾ ಇರತ್ತೆ, ರಾಮ ರಾಮ ಅಂತ ಸ್ಮರಣ ಮಾಡ್ತಾ ಇರತ್ತೆ. ಅದರಿಂದ ಏನಾಗತ್ತೆ, ಅದು ವಿಟ್ನೆಸ್ ಮಾಡತ್ತೆ. ಅದಕ್ಕೆ ಗೊತ್ತು ಇದು ಮಾಡಿರೋದು ಒಂದು ಇಂದ್ರದ್ಯುಮ್ನ ಇವನ್ ಅಲ್ಲ ಅಂತ. ಬ್ರಹ್ಮ, ನೀನ್ ನನ್ನ ಹತ್ರ ಸುಳ್ಳು ಹೇಳ್ತೀಯಲ್ಲ, ನೀನ್ ಇಲ್ಲಿ ಇರ್ಲೇಬಾರದು, ನೀನ್ ಹೋಗು ಅಂತ, ಈ ಕ್ಷೇತ್ರ ಒಳಗಡೆನೆ ಇರಬಾರದು ಅಂತ ಅವರ ಹೊರಗೆ ಕಳ್ಸ್ಬಿಡ್ತಾರೆ. ಓಕೆ, ಹೊರಗೆ ಕಳಿಸ್ತಾರೆ. ಅವ್ರ ಹೆಸರು ಬಂದು ಗಾಲಮಾಧವ. ಓಕೆ, ಸೂರ್ಯದೇವ ಅಂಡ್ ಗಾಲಮಾಧವ ಹೊರಗೆ ಕಳ್ಸ್ಬಿಡ್ತಾರೆ. ಓಕೆ, ಆಮೇಲೆ ಕಿಂಗ್ ಇಂದ್ರದ್ಯುಮ್ನ ಬ್ರಹ್ಮ ಬಂದು ನರಸಿಂಹದೇವರ ಅಲ್ಲಿ ಇನ್ಸ್ಟಾಲ್ ಮಾಡಿ ಪೂಜೆ ಯಜ್ಞ ಎಲ್ಲ ಮಾಡಿ ಆಮೇಲೆ ದೇವರ ಪ್ರತಿಷ್ಠಾಪನೆ ಮಾಡ್ತಾರೆ. ಓಕೆವಾ, ಸೊ ಈ ತರ ಆಗತ್ತೆ ಅಲ್ಲಿ ಪೂಜೆ. ಇನ್ನು ನೋಡಿದ್ರೆ ನಾವು ಆ ನರಸಿಂಹ ದೇವರ ನೋಡ್ಬೋದು. ಓಕೆ, ನರಸಿಂಹ ದೇವರ ನೋಡ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ಪೆಕ್ಯುಲಾರಿಟಿ ಏನಂದ್ರೆ, ಎಲ್ಲಾ ಕಾಸ್ಟ್ ಪೀಪಲ್ ಒಳಗಡೆ ಹೋಗಿ ದರ್ಶನ ಮಾಡಕ್ ಆಗಲ್ಲ, ಅದರಿಂದ ದೇವರು ಬಂದು ಹೊರಗೆ ಪತಿತ ಪಾವನ ಅಂತ ದರ್ಶನ ಕೊಡ್ತಾರೆ. ಹೊರಗೆಯಿಂದಾನೆ ನಾವು ಬಾಗಿಲಿಂದಾನೆ ಅವ್ರನ್ನ ನೋಡ್ಬೋದು. ಆಮೇಲೆ ಇದೆಲ್ಲ ಮಾಡಿರೋದು ದೇವರೇ, ಜಾಗ ಹೇಳಿರೋದು ನೀವೇ, ವುಡನ್ ಬ್ಲಾಕ್ ಕೊಟ್ಟಿರೋದು ನೀವೇ, ಇದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಏನೇ ಇಲ್ಲ. ಇದರ ಬಂದು ನಂದಂತ ಅನ್ಕೊಂಡು ಯಾರು ಪ್ರಾಪರ್ಟಿ ಕ್ಲೈಮ್ ಮಾಡಬಾರದು ಅಂತ ಕಿಂಗ್ ಇಂದ್ರದ್ಯುಮ್ನ ರಿಕ್ವೆಸ್ಟ್ ಮಾಡ್ತಾರೆ. ಅಟ್ಲೀಸ್ಟ್
ಕಲಶ ಇದೆಯಲ್ಲ ಅದೆಲ್ಲ ಗೋಲ್ಡನ್ ಅಲ್ಲಿ ಮಾಡಿರೋದು, ಶಂಕು ಚಕ್ರ ಎಲ್ಲ ಇರತ್ತೆ. ಅಟ್ಲೀಸ್ಟ್ ಅದರಲ್ಲಿ ನಾನು ಒಂದೇ ಫ್ಲಾಗ್ ಹಾಯ್ಸ್ ಮಾಡ್ತೀನಿ, ಅದು ಮಾತ್ರ ನಂದಾಗಿ ಇರ್ಲಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಆ ಫ್ಲಾಗ್ ಅನ್ನ ಯಾರು ನೋಡ್ತಾರೋ ಅವ್ರಿಗೆಲ್ಲ ಪುಣ್ಯ ಸಿಕ್ಲಿ ಅಂತ ಕೇಳ್ಕೊಂತಾರೆ. ಆ ಫ್ಲಾಗ್ ಬಂದು ಹಿಂಗ್ ಎಂದ್ರದುನ್ನದು. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ದೇವರ ಹತ್ರ ಇರ್ತಾರೆ, ಈ ಟೆಂಪಲ್ ಬಂದು ಬರೀ 3 ಗಂಟೆಗೆ ಮಾತ್ರ ಈ ದೇವಸ್ಥಾನ ಮುಚ್ಚಿರ್ಬೇಕು. ಆಮೇಲೆ ನಿಮ್ ಕೈ ಬಂದು ನೆನೆಬಾರದು, ಡ್ರೈ ಆಗ್ಬಾರದು, ಯಾವಾಗ್ಲೂ ಬಂದು ಊಟ ಮಾಡ್ತಾನೆ ಇರ್ಬೇಕು ಅಂತ. ಅದರಿಂದಾನೇ ಒಂದು 56 ಐಟಮ್ಸ್ ಕೊಡ್ತಾರೆ ಚಪ್ಪನ್ ಭೋಗ ಅಂದ್ರೆ. ಇದಕ್ಕೆ ಇನ್ನೊಂದು ರೀಸನ್ ಹೇಳ್ತಾರೆ ಯಾಕೆ 56 ಐಟಮ್ಸ್ ಕೊಡ್ತಾರೆ ಅಂದ್ರೆ, ಗೋವರ್ಧನ ಲೀಲೆ ಬಂದು ನಮ್ಗೆ ಗೊತ್ತು, 7 days ಆಯ್ತಲ್ಲ, ಒಂದೊಂದ್ ದಿವಸ ಮಗ ಬಂದು 8 ಸಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು 7 into 8 56 ಆ ತರ ಊಟನ ಕೊಡ್ತಾರೆ ಅಂತ ಒಂದು ರೀಸನ್ ಹೇಳ್ತಾರೆ ಇದಕ್ಕೆ. ಓಕೆ, ಸೊ ಇಲ್ಲಿ ಬಂದು ನೋಡಿದ್ರೆ ಈ ಪೂಜೆ ಮಾಡೋರು ಬಂದು ಯಾರಂದ್ರೆ ಸಭಾ ಫ್ಯಾಮಿಲಿಯಲ್ಲಿ ಬರ್ತಾರಲ್ಲ, ಸಬರ ಫ್ಯಾಮಿಲಿಯಲ್ಲಿ ಬರೋರು, ಅವ್ರು ಬರೋ ಜನರೇಷನ್ ಇಲ್ಲಿ ಪೂಜೆನೂ ಮಾಡ್ತಾರೆ, ಅಡಿಗೆನೂ ಮಾಡ್ತಾರೆ. ಇದು ಪಾಪ್ಯುಲಾರಿಟಿ ಆಫ್ ಜಗನ್ನಾಥ್ ಟೆಂಪಲ್. ಓಕೆ, ಇಲ್ಲಿ ಇವ್ರ ಮನೆಯಲ್ಲಿ 6 ತಿಂಗಳು ಇರುವಾಗ, ನಾವು ಈಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಲೈಫ್ ಟೈಮ್ ಬರೋಣ. ಹರೇ ಕೃಷ್ಣ. ಚಿಕ್ಕ ಮಗು ಬ್ಲೆಸ್ಸಿಂಗ್ ಸಿಕ್ಸ್ತಲ್ಲ, ಆಮೇಲೆ ಇವ್ರು ನೋಡಿದ್ರೆ ಒಂದು 3 years ಏಜ್ ಇರ್ಬೇಕು, ಅವ್ರಿಗೆ 3 ವರ್ಷ ಇರ್ಬೇಕು, 3 to 4 ವಯಸ್ಸು ಇರ್ಬೇಕು. ಅವಾಗ ಏನ್ ಮಾಡ್ತಾರೆ, ಒಂದು ಮಾವಿನ ಹಣ್ಣು ಬಂತ, ಮ್ಯಾಂಗೋ ಸೀಸನ್, ಅವ್ರು ಖುಷಿಯಿಂದ ಹೋಗಿ ಮಾವಿನ ಹಣ್ಣು ತಿನ್ಬಿಡ್ತಾರೆ. ಅವ್ರ ಅಪ್ಪ ಕೇಳ್ತಾರೆ, ಏನಪ್ಪ ನೀನು ದೇವ್ರಿಗೆ ಆಫರ್ ಮಾಡಿದ್ಯಾ ಅಂತ ಕೇಳ್ತಾರೆ. ನಾನು ಆಫರ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಅದು ನಾನು ತಪ್ಪು ಮಾಡಿದೀನಿ ಅಂತ ಅವ್ರ ಲೈಫ್ ಟೈಮ್ ಅಲ್ಲಿ ಅವ್ರ ಮ್ಯಾಂಗೋನೇ ತಿಂದಿಲ್ಲ, ಅಷ್ಟೊಂದು ರಿಸ್ಟ್ರಿಕ್ಷನ್ ಇತ್ತು ಅವ್ರ ಹತ್ರ. ಆಮೇಲೆ 7 years ಇರುವಾಗ ಅವರು 700 ಶ್ಲೋಕಸ್ ಆಫ್ ಭಗವದ್ಗೀತಾ ತರವಾಗಿ ಇದ್ರು. 25ನೇ ವರ್ಷದಲ್ಲಿ ಅವರು ಬಂದು ಸಾಂಸ್ಕ್ರಿಟ್ ಸ್ಕಾಲರ್ ಆಗಿದ್ರು. ಓಕೆ, ಒಂದ್ಸತಿ ಅವ್ರ ತಂದೆನ ಕರೀತಾರೆ ಡಿಬೇಟ್ಸ್ ಮಾಡಕ್. ಅವಾಗ ಏನ್ ಪ್ರಾಬ್ಲಮ್ ಇತ್ತಂದ್ರೆ, ಈಗ ನಾವು ವೈಷ್ಣವದಲ್ಲಿ ಶೂದ್ರ ಇದ್ರಲ್ಲೂ ಸರಿ, ಡಾಗ್ ಈಟರ್ಸ್ ಇದ್ರಲ್ಲೂ, ಒನ್ಸ್ ದೇ ಚಾಂಟ್ ಹರೇ ಕೃಷ್ಣ ಅಂಡ್ ಫಾಲೋಸ್ ರೂಲ್ಸ್ ರೆಗ್ಯುಲೇಷನ್ ಅಂದ್ರೆ ವೈಷ್ಣವಾಸ್ ಆಗ್ತಾರೆ, ಹೈಯರ್ ದನ್ ಬ್ರಾಹ್ಮಣಾಸ್ ಅಂತ ಹೇಳ್ತಾರಲ್ಲ, ಅವಾಗ ಬಂದು ಪ್ರಾಬ್ಲಮ್ ಇತ್ತು ಬ್ರಾಹ್ಮಣಾಸ್ ಅಂಡ್ ವೈಷ್ಣವಾಸ್ಗೆ. ಅದಕ್ಕೆ ಬಂದು ಆರ್ಗ್ಯುಮೆಂಟ್ಗೆ ಅವರ ತಂದೆಯಿಂದ ಹೋಗಕ್ ಆಗಲ್ಲ, ಇವರು ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡಿ ವಿನ್ ಆಗಿ ಬರ್ತಾರೆ. ಓಕೆ, ಸೊ ಇವ್ರ ಗುರು ಯಾರಂದ್ರೆ ಗೌರವ್ ಕಿಶೋರ್ ದಾಸ್ ಬಾಬಾಜಿ. ಇವ್ರು ಬಂದು ನೋಡಿದ್ರೆ ಇಲ್ಲಿಟ್ರೇಟ್, ಅವ್ರಿಗೆ ಸೈನ್ ಹೆಸರು ಸಿಗ್ನೇಚರ್ ಕೂಡ ಮಾಡಕ ಬರಲ್ಲ, ಅವ್ರಿಗೆ ಓದಿರಲ್ಲ, ಜ್ಞಾನ ಇಲ್ಲ. ಬಟ್ ಅವ್ರು ನೋಡಿದ್ರೆ ಯಾವಾಗ್ಲೂ ನಾಮಸ್ಮರಣ ಮಾಡ್ತಾ ಇದ್ರು. ಸೊ ಅವ್ರ ತಂದೆ ಹೇಳ್ತಾರೆ, ಭಕ್ತಿ ವಿನೋದ್ ಠಾಕೂರ್, ನೀನ್ ಗೌರವ್ ಕಿಶೋರ್ ದಾಸ್ ಬಾಬಾಜಿ ಹತ್ರ ಇನಿಷಿಯೇಷನ್ ತಗೋ ಅಂತ. ಇವ್ರು ಅದ್ರ ಹತ್ರ ಹೋಗಿ ಕೇಳ್ತಾರೆ, ಅವ್ರು ಕೊಡಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಇವನ್ ದೊಡ್ಡ ಪಂಡಿತ್, ನಾನು ಏನೇ ಇಲ್ಲ, ಆಮೇಲೆ ಬೇಡ ಅಂತ. ಇಲ್ಲಪ್ಪ, ನಾನ್ ಗೌರಂಗ ಹತ್ರ ಪರ್ಮಿಷನ್ ಕೇಳಿ ನೀನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರು ಒಂದೊಂದ್ ದಿವಸ ಕೇಳ್ತಾರೆ, ಇಲ್ಲ ನಾನ್ ಮರ್ತೋಗ್ಬಿಡ್ತೀನಿ, ನಾಳೆ ಕೇಳ್ತೀನಿ ಅಂತ ಹಿಂಗೇ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಒಂದ್ ದಿವಸ ಏನ್ ಹೇಳ್ತಾರೆ, ನೀವ್ ಕೊಟ್ಟಿಲ್ಲ ಅಂದ್ರೆ ನಾನು ಹೋಗಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಇನಿಷಿಯೇಷನ್ ಕೊಡ್ತಾರೆ. ಓಕೆ, ಸೊ ಆಮೇಲೆ ಬಂದು 1916 ಅಲ್ಲಿ ಅವ್ರ ತಂದೆ ತೀರ್ಕೊಳ್ತಾರೆ. ನೆಕ್ಸ್ಟ್ ಇಯರೇ ಬಂದು ಅವ್ರ ಗುರುನು ತೀರ್ಕೊಂಡ್ ಬಿಡ್ತಾರೆ. ಆಮೇಲೆ ಇವರು ನೋಡಿದ್ರೆ ಒಂದು ಪ್ರಜ್ಞೆಯನ್ನ ಮಾಡ್ತಾರೆ, ಒಂದು ಓವ್ ತಗೊಳ್ತಾರೆ 1905 ಅಲ್ಲಿ, ನಾನ್ ಬಂದು 1 million ಟೈಮ್ ನಾಮಸ್ಮರಣ ಮಾಡ್ತೀನಿ ಅಂತ. ಇವ್ರು ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಯಾರು? ಫಸ್ಟ್ ಸೆಂಟೆನ್ಸ್ ಹೇಳಿದೀನಿ, ಏನ್ ಮಂಜರಿ? ನಯನಮಣಿ ಮಂಜರಿ. ಇಲ್ಲ, ಮಂಜರೀಸ್ ಎಲ್ಲ ಎಕ್ಸ್ಪಾನ್ಷನ್ ಆಫ್ ರಾಧಾರಾಣಿ. ಅವರೆಲ್ಲ ಇದೆಲ್ಲ ಮಾಡ್ಬೇಕು ಅಂತಾನೆ ಇಲ್ಲ, ಬಟ್ ಇದ್ರೂ ನಮ್ಕೋಸ ಮಾಡಿದ್ದಾರೆ. ಓಕೆವಾ, ನಮ್ಗೊಂದು ರೋಲ್ ಮಾಡಲು. ಆಮೇಲೆ ಸಿಗ್ನಿಫಿಕೆನ್ಸ್ ಆಫ್ ಹರೇ ಕೃಷ್ಣ ಮಹಾಮಂತ್ರ. ಯಾಕೆ ಅವ್ರು 1 billion ಟೈಮ್ ಕೂತ್ಕೊಂಡ್ ಮಾಡ್ಬೇಕು? ಮಾಯಾಪುರಲ್ಲಿ ಒಂದ್ ಜಾಗ ಅಲ್ಲಿ ಕೂತ್ಕೊಂಡು ಒಂದ್ ದಿವಸಕ್ಕೆ ಅಷ್ಟೇ ಅನ್ನನೇ ಮಾಡ್ತಾರೆ. ಅದು ಅಷ್ಟೇ ಒನ್ ಟೈಮೇ ತಿನ್ಕೊಂಡು 1 billion ಟೈಮ್ ಮಾಡ್ತಾರೆ. ಮಳೆ ಬಂದ್ರೆ ಕೂಡ ಹಟ್ಟು ಕಟ್ಟಕ ಬಂದು ಟೈಮ್ ಆಗತ್ತೆ ಅಂತ ಅಂಬ್ರೆಲ್ಲ ಇಟ್ಬಿಟ್ಟು ಜಪ ಮಾಡ್ತಾ ಇದ್ರು. ಓಕೆ, ಸೊ ಈ 2 ವಿಷಯ ನಾವು ತಿಳ್ಕೋಬೇಕು. ಹರೇ ಕೃಷ್ಣ ಮಹಾಮಂತ್ರ ಇಂಪಾರ್ಟೆನ್ಸ್ ಪ್ಲಸ್ ಆಮೇಲೆ ಬಂದು ಈ ಪ್ಲೇಡ್ ರೋಲ್ ಮಾಡೆಲ್. ನಮ್ಗೆ ಬಂದು ನೋಡಿದ್ರೆ ಪ್ರಭುಪಾದ ಮರ್ಸಿಫುಲ್ ಆಗಿ 16 ರೌಂಡೇ ಕೊಟ್ಟಿದ್ದಾರೆ. ಬಟ್ ನಮ್ಗೆ 16 ರೌಂಡ್ ಮಾಡೋದೇ ಒಂದು ದೊಡ್ಡ ವಿಷಯವಾಗಿದೆ. ಬಟ್ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಹೇಳಿದ್ರೆ 64 ರೌಂಡ್ಸ್ ಮಾಡ್ಬೇಕು ಅಂತ ಅಲ್ವಾ?
ಸೊ 64 ರೌಂಡ್ಸ್ ಒಬ್ರು ಮಾಡಿಲ್ಲ ಅಂದ್ರೆ ಅದು ವೇಸ್ಟ್ ಅಂತ ಹೇಳ್ತಾರೆ. ಯಾರು ಆತರ 64 ರೌಂಡ್ಸ್ ಮಾಡಂಗಿಲ್ಲ, ಭೋಗ ಆಫರ್ ಮಾಡ್ತಾರೆ, ಅದೆಲ್ಲ ದೇವ್ರು ಅಕ್ಸೆಪ್ಟ್ ಮಾಡಲ್ಲ ಅಂತ ಅನ್ನೋದು ರೂಲ್ ಆಫ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಬಟ್ ಪ್ರಭುಪಾದ ಮರ್ಸಿಫುಲ್ ಆಗಿ 16 ಕೊಟ್ಟಿದ್ದಾರೆ. ಆ 16 ಅಲ್ಲಿ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದು ಇವತ್ತಿಂದ ನಾವು ಸ್ಟಾರ್ಟ್ ಮಾಡೋಣ. ಒಂದು ವೌ ತಗೊಂಡು ಸ್ಟಿಕ್ ಮಾಡ್ಕೊಂಡು ಫಾಲೋ ಮಾಡೋಣ. ಆಮೇಲೆ ಇವ್ರು ನೋಡಿದ್ರೆ 64 ಗೌಡಿಯ ಮಠ ಸ್ಥಾಪನೆ ಮಾಡಿದ್ರು, ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಇಟ್ಕೊಂಡು. ಓಕೆ, ತುಂಬಾ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಎಲ್ಲಾ ಕಡೆ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ನೋಡಿದ್ರೆ ಬೃಹತ್ ಮೃದಂಗ ಅಂದ್ರ ಮೃದಂಗ ಅಂದ್ರೆ ಏನು, ಬಾಚಿದ್ರೆ ಸೌಂಡ್ ಬರುತ್ತಲ್ಲವ. ಬೃಹತ್ ಮಾತಕ್ಕೆ ಏನ ಅರ್ಥ ಅಂದ್ರೆ ಬಿಗ್, ದೊಡ್ಡದು. ಚಿಕ್ಕ ಮೃದಂಗ ಇದ್ರೆ ಬಾಚಿದ್ರೆ ನಮ್ಮ ಮನೆ ಒಳಗಡೆ, ರೂಮ್ ಒಳಗಡೆ ಮಾತ್ರ ಸೌಂಡ್ ಬರುತ್ತೆ. ಬಟ್ ಇದು ಎಲ್ಲಾ ಕಡೆ ಹೋಗಿ ಸೇರ್ಬೇಕು ಅಂತಾನೆ ಬೃಹತ್ ಮೃದಂಗ ಅನ್ನೋದು ಅವರ ಪ್ರಿಂಟಿಂಗ್ ಪ್ರೆಸ್ಗೆ ಹೆಸರು ಕೊಟ್ರು. ಆಮೇಲೆ ಗೌರವ್ ಕಿಶೋರ್ ದಾಸ್ ಬಾಬಾಜಿ ಬಂದು ತುಂಬಾ ಫಾಲೋಯರ್ಸ್ ಇದ್ರು. ಓಕೆ, ಅವ್ರ ತೀರ್ದ ಮೇಲೆ ಏನಾಗಿದೆ ಅಂದ್ರೆ ನಾವೇ ಈ ವಂಶಾವಳಿ ಅಂತ. ಯಾಕಂದ್ರೆ ಮಣಿ ಒಂದು ಹಣ ಸಂಪಾದನೆ ಮಾಡಬಹುದು ಅನ್ನೋ ತರ ಸೆಟನ್ ಒಂದು ಗ್ರೂಪ್ ಆಫ್ ಪೀಪಲ್ ಬರ್ತಾರೆ. ಅವಾಗ ಇವ್ರ ಅದಲ್ಲಿ ಬಂದು ಯಾರು ಡಿಸಿಪ್ಲಿನ್ ಆಗಿ ಇದ್ರು ಅವ್ರು ಬಂದು ಅವ್ರ ಬಾಡಿಯ ಮುಟ್ಟಿನ ಕೇಳ್ತಾರೆ. ಓಕೆ, ತಪ್ಪು ಮಾಡಿಲ್ಲ ಅವ್ರು ಒಂದು ವೀಕ್ ಅಲ್ಲಿ ನಾನು ಮಾಡಿಲ್ಲ ಅನ್ನೋರು ಬಂದು ಮುಟ್ರೆ ಯಾರು ಮುಂದೆ ಬರಲ್ಲ. ಆಮೇಲೆ ಅವರು ಫೈಟ್ ಮಾಡಿ ತಮ್ಮ ಗುರುಕ್ಕೆ ಸಮಾಧಿ ಮಾಡಿದ್ರು. ಓಕೆವಾ. ಆಮೇಲೆ ಇವ್ರು 1922 ಅಲ್ಲಿ ಶ್ರೀಲ ಪ್ರಭುಪಾದವನ್ನ ಮೀಟ್ ಮಾಡ್ತಾರೆ. 1933 ಅಲ್ಲಿ ಇನಿಷಿಯೇಷನ್ ಕೊಡ್ತಾರೆ. ಓಕೆ, ಇವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಎರಡೇ. ಒಂದು ವೆಸ್ಟರ್ನ್ ಕಂಟ್ರೀಸ್ ಹೋಗಿ ಪ್ರಚಾರನ ಮಾಡಿ, ಇನ್ನೊಂದು ಬಂದು ಬುಕ್ ಪ್ರಿಂಟ್ ಮಾಡಿದ್ರ. ಆಮೇಲೆ ಇವರು ತುಂಬಾ ಪರ್ಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಹೇಳ್ತೀನಿ, ನಾವು ಡೈಲಿ ನಮ್ಮ ಲೈಫ್ ಅಲ್ಲಿ ಫಾಲೋ ಮಾಡ್ಬೇಕು. ಏನಂದ್ರೆ ನಿತ್ಯ beat your mind with shoe. Okay, beat your mind with shoe, broom your mind. ಓಕೆವಾ. ನಿದ್ದೆ ಹೋಗಕ್ಕೆ ಮುಂಚೆ ನಾವು ಪರಕೆ ತಗೊಂಡು ನಮ್ ಬ್ರೈನ್ ಬಂದು ಕ್ಲೀನ್ ಮಾಡ್ಬೇಕಂತ. ಯಾಕೆ ಆತರ ಹೇಳ್ತಾರೆ? ಯಾಕಂದ್ರೆ ಡೇ ಫುಲ್ಲ ನಾವು ಆಕ್ಟಿವಿಟೀಸ್ ಮಾಡಿರ್ತೀವಿ, ನಮ್ಗೆ ಎಷ್ಟೋ ಈ ಬೌದ್ಧಿಕ ಚಿಂತನೆಗಳೆಲ್ಲ ಇರತ್ತಲ್ಲ, ಅದನ್ನ ನಿದ್ದೆ ಮಾಡಕ್ ಮುಂಚೆ ಅದೆಲ್ಲ ನೀನು ಬ್ರೂಮ್ ತಗೊಂಡು ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದಿನ ತಕ್ಷಣ ಒಂದು ಶೂ ತಗೊಂಡು ನಿನ್ನ ಒಡ್ಕೋ ಅಂತ 100 ಟೈಮ್ಸ್ ಒಡ್ಕೋ ಅಂತಾರೆ. ನಿಜವಾಗ ಅಲ್ಲ, ಅದಕ್ಕೆ ಏನ್ ಅರ್ಥ ಅಂದ್ರೆ ಬೇರೆ ಯಾವ ಥಾಟ್ಸ್ ಬರಬಾರದು. ಸೊ ಫುಲ್ಲಿ ಶುಡ್ ಬಿ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನೋದಕ್ಕೋಸ್ಕರ, ಅನ್ವಾಂಟೆಡ್ ಥಾಟ್ಸ್ ಡಿಸ್ಟರ್ಬೆನ್ಸ್ ಬರಬಾರದು ಅನ್ನೋದಕ್ಕೋಸ್ಕರ ಆ ತರ ಹೇಳಿದ್ದಾರೆ. ಓಕೆ, ಹರೇ ಕೃಷ್ಣ. ಈಗ ಒಂದು ವಿಡಿಯೋ ನೋಡೋಣ ಮಾತಾಜಿ. Scholars, I am sure that you are aware that this assembly has been organized for the purpose of removing the conflict between the Brahmanas and the Vaishnavas. The main speaker of this assembly today, Srila Bhaktivinoda Thakur, could not come because of his illness. However, his son, Sri Bimla Prasad, has come instead of him, who will represent his father today. We begin the assembly with his speech. Vimal Babu, please come. Namaskar. My father, Sri Bhaktivinoda Thakur, could not be present here because of ill health. I hope you will allow me to speak in his absence. From the Himalaya mountains in the north of India to Kanyakumari in the south, this holy land of Bharat is meant for the path of spiritual progress and realization. And those who guide the spiritual path are known as Brahmanas. It has been mentioned in Mahabharata. What to speak of human beings? Even the demigods offer their obeisances. Brahmanas are equal to fire. They are so powerful that if they want, they can burn this earth to ashes. As a result of their curse, the ocean waters become salty and we can't drink it. Brahmans are like great worshipable devas to us. By the mercy of Brahmins, the demigods reside in heaven. Brahmanas' learned words never go in vain. When Brahmins feel pleasure,
The demigods are pleased. The status of the Brahmins is the highest in the world. Therefore, we see by material calculation, there is no doubt that Brahmins are best among men. However, higher than this is the position of Vaishnavas. Because a Vaishnava is liberated from birth and death. They are free because they are surrendered to Lord Vishnu. One who surrenders unto Lord Vishnu is released from the bondage of material nature. So the position of such a person is extremely elevated and is even higher than those who are situated in the mode of goodness. Those souls who have this deep understanding are extremely rare and are called Vaishnava. Even a person in the mode of goodness cannot understand this, but it is a fact that a man, regardless of how good or pure he may be, is unable to attain the position of a Vaishnava unless he surrenders to Lord Vishnu. This is the highest truth. Therefore, come, let us all surrender unto Lord Vishnu. ಸೊ ನಾವು ಆ ತರ ಸರೆಂಡರ್ ಆಗೋಣ. ಹರೇ ಕೃಷ್ಣ. ಓಕೆ ಓಕೆವಾ. ಸೊ ಬ್ರಾಹ್ಮಣಸ್ಗಿಂತ ಹೈಯೆಸ್ಟ್ ಪೊಸಿಷನ್ ಯಾರು? ವೈಷ್ಣವಾಸ್. ಯಾಕಂದ್ರೆ ಅವರು ಸರೆಂಡರ್ ಟು ಲೋಟಸ್ ಫೀಟ್ ಆಫ್ ದ ಕೃಷ್ಣ. ನಮ್ಮ ದೇಹದಲ್ಲಿ 3 ವಿಷಯ ಇದೆ. ಅದಾದ ಏನಂದ್ರೆ ಎಕ್ಸ್ಟರ್ನಲ್ ಬಾಡಿ, ಗ್ರಾಸ್ ಬಾಡಿ, ಸಬ್ಟಲ್ ಬಾಡಿ ಅಂಡ್ ಸೋಲ್. ಈ 3 ವಿಷಯ ಇದೆ. ಗ್ರಾಸ್ ಬಾಡಿ ಪಂಚಭೂತದಿಂದ ಆಗಿರೋದು. ಸಬ್ಟಲ್ ಬಾಡಿ ಸೂಕ್ಷ್ಮ ಶರೀರ ಅಂದ್ರೆ 3 ವಿಷಯದಿಂದ ಆಗಿರೋದು. ಏನಂದ್ರೆ ಫಾಲ್ಸ್ ಈಗೋ, ಮೈಂಡ್ ಅಂಡ್ ಇಂಟೆಲಿಜೆನ್ಸ್. ಓಕೆ. ಅಂಡ್ ಸೋಲ್ ಅಂಡ್ ಪರಮಾತ್ಮ, ಇದು 2 ಬಂದು ಒಬ್ರೊಬ್ರು ಹೃದಯದಲ್ಲಿ ಇರುತ್ತೆ, ಹಾರ್ಟ್ ಅಲ್ಲಿ ಇರತ್ತಲ್ವಾ. ಸೊ ಇದು ಏನ್ ಡಿಫ್ರೆನ್ಸ್ ಈ ವೈಷ್ಣವಾಸ್ ಪ್ಯೂರ್ ಡಿವೋಟೀಸ್ ನಮ್ಗಂದ್ರೆ ಈ ಇನ್ ಬಿಟ್ವೀನ್ ಇದೆಯಲ್ಲ ಸೂಕ್ಷ್ಮ ಶರೀರ, ಗ್ರಾಸ್ ಬಾಡಿಗೆ ಸೋಲ್ಗೆ ಮಧ್ಯದಲ್ಲಿ ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರ ಬಂದು ಅವ್ರ ದೇವರಿಗೆ ಅರ್ಪಣೆ ಮಾಡ್ಬಿಡ್ತಾರೆ. ದಟ್ ಈಸ್ ಫಾಲ್ಸ್ ಮೈಂಡ್, ಫಾಲ್ಸ್ ಈಗೋ, ಮೈಂಡ್ ಅಂಡ್ ಇಂಟೆಲಿಜೆನ್ಸ್. ಅವ್ರಿಗೆ ಕೊಟ್ಟಿರೋದ್ರಿಂದ ಅದೇನಾಗತ್ತೆ ಅಂದ್ರೆ ಡಿಸೋಲೇಟ್ ಆಗ್ಬಿಡತ್ತೆ. ಡಿಸೋಲೇಟ್ ಆಗಿರೋದ್ರಿಂದ ಆ ಈಗೋ ಅವ್ರಿಗೆ ಇರಲ್ಲ, ಎಲ್ಲಾನೇ ದೇವರಂತ ತಿಳ್ಕೊಂತಾರೆ. ನಮ್ಗೆ ಗೊತ್ತು ಈಸ್ ದ ಸೋರ್ಸ್ ಫಾರ್ ಎವ್ರಿಥಿಂಗ್ ಅಲ್ಲವಾ. ಸೊ ಈ ನಾಲೆಡ್ಜ್ ಎಲ್ಲಾமே ಅವರಿಂದನೇ, ಈ ಪ್ರಪಂಚ ಎಲ್ಲಾமே ಅವರಿಂದ ಬಂದಿರೋದನ್ನ ತಿಳ್ಕೊಂಡು ಅವ್ರ ಹತ್ರ ಫುಲ್ ಸರೆಂಡರ್ ಆಗಿರೋದ್ರಿಂದಾನೆ ಅವ್ರ ದೇಹ ಬಂದು ತುಂಬಾ ಅವ್ರು ತೀರ್ಕೊಂಡಿದ್ಮೇಲೆ ಆ ದೇಹನ ಬಂದು ಯಾರು ಸುಡಲ್ಲ, ಸಮಾಧಿ ಮಾಡ್ತಾರೆ. ಸೊ ದಟ್ ಅಲ್ಲಿಂದ ಪಾಸಿಟಿವ್ ವೈಬ್ರೇಷನ್ ಬರತ್ತೆ ಅಂತ. ಓಕೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಪ್ಯೂರ್ ಡಿವೋಟಿ ಅಂಡ್ ನಾರ್ಮಲ್ ಪೀಪಲ್. ಓಕೆ. ನಮ್ಗೆಲ್ಲ ಇನ್ನೂ ಲೇಯರ್ಸ್ ಇರತ್ತೆ. ಅದರಿಂದಾನೇ ನಾವು ಫಾಲ್ಸ್ ಈಗೋ, ಮೈಂಡ್, ಇಂಟೆಲಿಜೆನ್ಸ್ ಬಂದು ನಮ್ಗೆ ಇರೋದ್ರಿಂದ ಇನ್ನು ನಾವು ಅಷ್ಟಂತಕ್ಕ ವಿ ಆರ್ ಇನ್ ಪ್ರಾಕ್ಟಿಸಿಂಗ್ ಪ್ರಾಸೆಸ್. ಓಕೆ. ಅದನ್ನ ನಾವು ಕಲಿಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಓಕೆ. ಸೊ ಅನದರ್ 5 minutes ನಾನ್ ಮಾಡ್ಲಾ? ಹರೇ ಕೃಷ್ಣ. ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ ಹೇಳ? ಹರೇ ಕೃಷ್ಣ. ಹೇಳಿ ಮಾತಾಜಿ, ಹೇಳಿ. ಥ್ಯಾಂಕ್ ಯು. ಸೊ ಈ ಭಕ್ತಿ ವಿನೋದ್ ಠಾಕೂರ್ಗೂ ನಮ್ ಲೈಫ್ಗೂ ತುಂಬಾ ಕೋರಿಲೇಷನ್ ಮಾಡ್ಕೋಬೇಕು. ಇವ್ರು ನೋಡಿದ್ರೆ ಈಸ್ ಆಲ್ಸೋ ಮಂಜರಿ, ನಾರ್ಮಲ್ ಪರ್ಸನ್ ಅಲ್ಲ, ಮಂಜರಿ. ಇವ್ರು ನೋಡಿದ್ರೆ ಹುಟ್ಟಿರೋವಾಗ್ನೇ ವೈಷ್ಣವರಲ್ಲ. ನಮ್ ಲೈಫ್ ಇವ್ರ ಲೈಫ್ ಅಪ್ಲೈ ಮಾಡ್ಕೊಳ್ಳೋಣ. ಆಮೇಲೆ ನಾವ್ ಹೆಂಗ್ ಬದುಕಬೇಕು ಅನ್ನೋದು ಇವ್ರ ಹತ್ರ ನಾವು ತಿಳ್ಕೊಬೇಕು. ಓಕೆವಾ. ಸೊ ಭಕ್ತಿ ವಿನೋದ್ ಠಾಕೂರ್ ಬಂದು ನಮ್ ತರ ನಾರ್ಮಲ್ ಪರ್ಸನ್, ಕಾಮನ್ ಮ್ಯಾನ್. ಓಕೆ. ವೈಷ್ಣವ ಫ್ಯಾಮಿಲಿಯಲ್ಲಿ ಹುಟ್ಟಿರಲ್ಲ. ಆಮೇಲೆ ಅವ್ರು ಬಂದು ಹೌಸ್ ಹೋಲ್ಡರ್. ಓಕೆವಾ. ನಮ್ ತರನೇ ಗೃಹಸ್ಥರು, ದೊಡ್ಡ ಸನ್ಯಾಸಿ ಎಲ್ಲ ಇಲ್ಲ. ಅವ್ರ ಮಗ ಬೇಕಾದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಸನ್ಯಾಸಿ, ಸಿಂಹ ಗುರು. ಓಕೆವಾ. ಇವ್ರು ಹೆಂಗ್ ಬ್ಯಾಲೆನ್ಸ್ ಮಾಡಿದ್ದಾರೆ ಅವ್ರ ಮೆಟೀರಿಯಲ್ ಲೈಫ್, ಸ್ಪಿರಿಚುವಲ್ ಲೈಫ್, ಇದು 3 ಪಾಯಿಂಟ್ಸ್ ನಾವು ತಿಳ್ಕೊಬೇಕು. ಇವರ ಬಂದು ನೋಡಿದ್ರೆ 7th ಗೋಸ್ವಾಮಿ ಅಂತ ಹೇಳ್ತಾರೆ. ಓಕೆ. ಸೊ ಅವ್ರ ಪ್ರಣಾಮ್ ಮಂತ್ರ ಹೇಳ್ತೀನಿ, ತುಂಬಾ ಚೆನ್ನಾಗಿರತ್ತೆ. ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನೇ ಗೌರ ಶಕ್ತಿ ಸ್ವರೂಪಾಯ ರೂಪ ಅನಗ
ವರ್ಯತೆ. ಹಂಗಂದ್ರೆ ಭಕ್ತಿ ವಿನೋದ. ವಿನೋದ ಅಂದ್ರೆ ಭಕ್ತಿ ವಿನೋದ ಅನ್ನೋ ಹೆಸರಿಕಿನ್ನ ಭಕ್ತಿ ಮೀನ್ಸ್ ನಾವು ಗೊತ್ತು ಡಿವೋಷನ್. ವಿನೋದ ಅಂದ್ರೆ ಆನಂದ. ಭಕ್ತಿ ಮಾಡಿ ಆನಂದವಾಗಿ ಇರೋರು ಈ ಭಕ್ತಿ ವಿನೋದ್ ಠಾಕೂರ್. ಓಕೆ, ಸೊ ಇವ್ರ ನೋಡಿದ್ರೆ ಸಚ್ಚಿದಾನಂದ ವಿಗ್ರಹ, ಸಚ್ಚಿದಾನಂದ ನಾಮನೆ. ಸಚ್ಚಿದಾನಂದ್ರೆ ನಮ್ಗೆ ಗೊತ್ತು ಹ್ಯಾಪಿನೆಸ್, ನಾಲೆಜ್, ಬ್ಲಿಸ್ಫುಲ್ ಅಂತ, ಎಟರ್ನಲ್ ಅಂತ ಗೊತ್ತಿಲ್ಲವಾ. ಸೊ ಆ ಸ್ಟೇಜ್ ಅಲ್ಲಿ ಇವ್ರು ಇರೋರು. ಓಕೆವಾ. ಸೊ ಇದು ಯಾಕೆ ಬಂತು? ಯಾಕಂದ್ರೆ ಸಬ್ಟಲ್ ಬಾಡಿ ಬಂದು ಅವ್ರಿಗೆ ಬಂದು ಡೈಲ್ಯೂಟ್ ಆಯ್ತು. ಓಕೆ, ಡಿಸಾಲ್ವ್ ಆಯ್ತು. ನಾವು ಅದು ಪ್ರಯತ್ನ ಮಾಡ್ಬೇಕು ಆ ಲೇಯರ್ ಬಂದು ರಿಮೂವ್ ಮಾಡಕ್ಕೆ. ಗೌರ ಶಕ್ತಿ ಅದಾದ್ರೆ ಈ ಎನರ್ಜಿ ಆಫ್ ಚೈತನ್ಯ ಮಹಾಪ್ರಭು, ಇನ್ ಎನರ್ಜಿ ಆಫ್ ಚೈತನ್ಯ. ರೂಪ ಅನಗ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಅದು ಏನಂದ್ರೆ ರೂಪ ಅನಗಾಸ್ ಅಂದ್ರೆ ಗೋಸ್ವಾಮೀಸ್ ಫಾಲೋ ಮಾಡೋವರ ಒಂದು ನಾವು ರೂಪ ಅನಗಾಸ್ ಅಂತ ಹೇಳ್ತೀವಿ. ಎಷ್ಟು ಗೋಸ್ವಾಮೀಸ್ ಇದಾರೆ? 6 ಹೆಸರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ ಯಾರಾದ್ರು ಹೇಳಿ. ರೂಪ ಗೋಸ್ವಾಮಿ, ಶಟ ಗೋಸ್ವಾಮಿ ಹೇಳ್ತೀವಲ್ಲ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಭಕ್ತಿ ರಘುನಾಥ್ ಗೋಸ್ವಾಮಿ, ರಘುನಾಥ್ ಭಟ್ ಗೋಸ್ವಾಮಿ, ಹಾ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ. ಗೋಸ್ವಾಮಿ. ಅವ್ರ ಫುಟ್ ಪ್ರಿಂಟ್ಸ್ ಇದೆಯಲ್ಲ, ಅವ್ರ ಫುಟ್ ಪ್ರಿಂಟ್ಸ್ ಫಾಲೋ ಮಾಡೋರ ಬಂದು ರೂಪ ಅನುಗಾಸ್ ಅಂತ ಹೇಳ್ತೀವಿ. ಅವ್ರ ಫುಟ್ ಪ್ರಿಂಟ್ಸ್ ಏನು? ಅವ್ರು ಏನ್ ಹೇಳ್ಕೊಟ್ಬಿಟ್ಟು ಹೋಗಿದ್ರೆ, ಬೇಗ ಎದ್ದೊಳ್ಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಚಾಂಟಿಂಗ್ ಮಾಡ್ಬೇಕು, ನಿತ್ಯ ಭಾಗವತ ಓದಬೇಕು, ಇದನ್ನೇ ಹೇಳ್ಕೊಟ್ಟಿರೋದು ಇಲ್ಲವಾ. ಪ್ರಸಾದ ಮಾಡ್ಬೇಕು, ಅರ್ಚ ವಿಗ್ರಹನ ವರ್ಷಿಪ್ ಮಾಡ್ಬೇಕು ಅಂತ ಹೇಳ್ಕೊಟ್ಟು ಹೋಗಿದ್ದಾರೆ. ಓಕೆವಾ. ಸೊ ಇವ್ರ ಟೈಮ್ ಅಲ್ಲಿ ನೋಡಿದ್ರೆ ಇವ್ರು ಯಾವಾಗ ಹುಟ್ಟಿರೋದಂದ್ರೆ 2 ಸೆಪ್ಟೆಂಬರ್ 1838 ಹುಟ್ಟಿರೋದು. ಓಕೆ, ಇವ್ರು ನೋಡಿದ್ರೆ ನರೋತ್ತಮ ದಾಸ ಠಾಕೂರ್ ಇದಾರಲ್ಲ, ಅವ್ರ ವಂಶದಲ್ಲಿ ಬರ್ತಾರೆ. ಡಿಸ್ಟೆನ್ಸ್ ರಿಲೇಟಿವ್ಸ್ ಇದಾರೆ, ಬಟ್ ಅವ್ರ ವಂಶದಲ್ಲಿಂದ ಬರ್ತಾರೆ. ಇವ್ರಿಗೆ ತಾಯಿ ತಂದೆ ಹೆಸರು ಇಟ್ಟಿರೋದು ಅಂದ್ರೆ ಕೇದಾರ್ನಾಥ್ ದತ್ತ. ಓಕೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಹುಲಾ ಗ್ರಾಮ ಅಂತ ವಿಲೇಜ್ ಅಲ್ಲಿ ಹುಡ್ತಾರೆ. ಓಕೆ, ಇವ್ರ ತಂದೆ ಹೆಸರು ನೋಡಿದ್ರೆ ರಾಜಕೃಷ್ಣ ನಂದ ದತ್ತ. ರಾಜಕೃಷ್ಣ ನಂದ ದತ್ತ ಇವರಿಂದ ಡಿವೋಟಿ ಆಫ್ ಲಾರ್ಡ್ ನಿತ್ಯಾನಂದ. ಓಕೆವಾ. ಇವರು ಬಂದು 7ನೇ ಮಗ. ಓಕೆ, ಸೊ ಇವ್ರಿಗೆ ಬಂದು ನೋಡಿದ್ರೆ ಕೇದಾರ್ ಅಂದ್ರೆ ಶಿವ. ಸೊ ಅದ್ರಿಂದ ಗೊತ್ತಾಗತ್ತೆ ಇವ್ರು ವೈಷ್ಣವ ವಂಶದಲ್ಲಿ ಹುಟ್ಟಿಲ್ಲ, ಶಕ್ತಿ ಶಿವನ ಪೂಜೆ ಮಾಡಿರೋರು ಅಂತ ಇದರಲ್ಲಿ ಗೊತ್ತಾಯ್ತು. ಆಮೇಲೆ ಇವ್ರು ನೋಡಿದ್ರೆ ಇವ್ರ ತಂದೆ ಬಂದು ನೋಡಿದ್ರೆ ಇವ್ರಿಗೆ 11 ಇಯರ್ಸ್ ಇರುವಾಗ ತೀರ್ಕೊಂಡ್ಬಿಟ್ರು. ಓಕೆ, ಅವ್ರ ಅಮ್ಮ ಅಜ್ಜಿ ಮನೇಲೆ ಇದ್ದಾರೆ. ಹುಲಾ ಗ್ರಾಮ ಬಂದು ನೋಡಿದ್ರೆ ನಡಿಯ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಅವ್ರ ಅಲ್ಲೇ ಬೆಳೆಸ್ಕೊಂಡು ಬರ್ತಾ ಇದ್ರೆ, ಅಲ್ಲಿದೆ ಎಲಿಮೆಂಟರಿ ಸ್ಕೂಲ್ಗೆ ಹೋಗಿ ಓದ್ಕೊಂಡು ಬರ್ತಾ ಇದ್ರು. ಬೆಂಗಾಲ್ ಓದಿದ್ದಾರೆ. ಆಮೇಲೆ ಬಂದು ಅವ್ರ ಮಾಮ ಮೆಟರ್ನಲ್ ಅಂಕಲ್ ಬಂದು ಚೆನ್ನಾಗಿ ಓದಿದ್ದಾರೆ, ಬ್ರಿಟಿಷ್ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಓದಿರೋದು. ಆಮೇಲೆ ಇವರ ಕಲ್ಕತ್ತಾ ಕರ್ಕೊಂಡು ಹೋಗಿ ಎಜುಕೇಶನ್ ಕೊಡ್ತಾರೆ. ಅವ್ರ ಫಸ್ಟ್ ಪೇರೆಂಟ್ಸ್ ಅಮ್ಮ ಅಜ್ಜಿ ಎಲ್ಲ ಬೇಡ ಅಂತಾರೆ, ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಇವ್ರು ನೋಡಿದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ, ಯಾವ್ದೇ ಅವ್ರಿಗೆ ಈಸಿಯಾಗ ಸಿಕ್ಕಿಲ್ಲ. ಆಮೇಲೆ ಬಟ್ ಇವರು ಓದಿದ ಮೇಲೆ ಐ ವಾಸ್ ವೆರಿ ಎಕ್ಸ್ಪರ್ಟ್ ಇನ್ ಇಂಗ್ಲಿಷ್. ಅದರಿಂದ ಎಲ್ಲರೂ ಬರ್ತಾ ಇದ್ರು ಅವ್ರ ಹತ್ರ ಕಲಿಯಕ್ಕೆಲ್ಲ ಬರ್ತಾ ಇದ್ರು. ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಮಾಡ್ತಾ ಇದ್ರು. ಬಿಸ್ನೆಸ್ ಮಾಡೋಣ ಅಂದ್ರೆ ಅದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಅಲ್ಲಿ ಬಂದು ನಿಜ ಇರಲ್ಲ ಅಂತ. ಆಮೇಲೆ ಸ್ಕೂಲ್ ಟೀಚರ್ ಆಗ್ತಾರೆ, ಹೆಡ್ ಮಾಸ್ಟರ್ ಆಗ್ತಾರೆ, ಆಮೇಲೆ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗ್ತಾರೆ. ಇವರು ಇರುವಾಗ ಬ್ರಿಟಿಷ್ ಬಂದು ರೂಲ್ ಮಾಡ್ತಾ ಇದ್ರು. ಬ್ರಿಟಿಷ್ ಅವ್ರು ಬಂದು ತುಂಬಾ ಇಷ್ಟ ಆಯ್ತು, ಇವ್ರ ಹ್ಯಾಂಡಲ್ ಮಾಡೋ ವಿಷಯಗಳೆಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಯ್ತು. ಒಂದ್ ದಿವಸಕ್ಕೆ 50 to 100 ಕೇಸಸ್ ಡಿಸ್ಪೋಸ್ ಆಗ್ತಾ ಇದ್ರು. ಈಗ ಯೋಚನೆ ಮಾಡಿ ಯಾವ್ದಾದ್ರು ಕೋರ್ಟ್ ಅಲ್ಲಿ ಎಷ್ಟು ಟೈಮ್ ತಗೊಳ್ತಾ ಇದ್ರಲ್ಲ, ಅವ್ರು ಅಷ್ಟೊತ್ತಿಗೆ ಇಂಟೆಲಿಜೆನ್ಸ್ ಸ್ಮಾರ್ಟ್. ಯಾವ್ದಾದ್ರು ಜಾಗದಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಇನ್ ಪರ್ಸನ್ ಅವ್ರು ಹೋಗ್ತಾರೆ, ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬಾ ಅಂತ ಯಾರೇ ಕಲ್ಸಲ್ಲ. ಈ ಒಂದ್ಸತಿ ಏನಾಗಿದೆ ಅಂದ್ರೆ ಜಗನ್ನಾಥ್ ಪುರಿದಲ್ಲಿ ಒಬ್ನು ಇಟ್ಕೊಂಡು ನಾನೇ ಲಾರ್ಡ್ ಜಗನ್ನಾಥ ಅಂತ ಆಕ್ಟಿಂಗ್ ಮಾಡ್ತಾ ಇದ್ನು. ಅವ್ನು ಏನಂದ್ರೆ ಕೆಳಗೆಯಿಂದ ಒಂದು ಬಾದಾಳದಿಂದ ಫುಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಅದು ಎಕ್ಸ್ಕಲೇಟರ್ ಹಾಕಿ ಮೇಲೆ ಬರೋ ತರ ಅವ್ನು ಏನ್ ಮಾಡ್ತಾನೆ, ಬರೋ ಡಿವೋಟೀಸ್ಗೆಲ್ಲ ನಾನು ನೋಡು ಬಿಸಿ ಬಿಸಿ ಊಟ ಕೊಡ್ತೀನಿ ಅಂತ ಹಂಗ ಕೊಡೋಣ. ಸೊ ಇವನ್ನ ನೋಡಿದ್ರೆ ಜಗನ್ನಾಥ್ ನಾನೇ ಅಂತ ತೋರ್ಸ್ತಾ ಇದ್ದಾನೆ, ಬೇರೆ ಯಾರು ದೇವರಿಲ್ಲ ನಾನೇ ದೇವರು ಅಂತ ಮಾಡ್ತಾ ಇದ್ದಾನೆ. ಇವ್ರು ನೋಡಿದ್ರೆ ಅಲ್ಲಿ ಹೋಗ್ತಾರೆ ಆ ಕೇಸ್ ಕೋಸ. ಅವ್ರು ಹೋಗಿ ಅಲ್ಲಿ 2 days 4 days ವರ್ಕ್ ಮಾಡಿ ತಿಳ್ಕೊಂತಾರೆ ಅವ್ನು ಏನನ್ನೆಲ್ಲ ಮಾಡ್ತಾನೆ. ಆಮೇಲೆ ಅವ್ನ ಅರೆಸ್ಟ್ ಮಾಡ್ತಾರೆ. ಅವ್ನ್ ಮಾಡಿದ್ರೆ ತಾಂತ್ರಿಕ್ಸ್ ಮಂತ್ರ ಮಾಯ ಎಲ್ಲ ಮಾಡಿ ಅವ್ರ ಮಗಳು ನೋಡಿದ್ರೆ ಸಾಯೋ ತರ ಆಗ್ತಾರೆ. ಬಟ್ ಇದ್ರಲ್ಲೂ ಅವ್ರ ಮಗಳ ಮಡಿ ಮೇಲೆ ಹಾಕೊಂಡು ಶ್ರೀಮದ್ ಭಾಗವತ ಓದ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ನನ್ನ ಫ್ಯಾಮಿಲಿ ಸೆತ್ತೋದ್ರ ಕೂಡ ಪರವಾಗಿಲ್ಲ, ಈ ತರ ಒಬ್ರು ಇರಬಾರದು ಅನ್ನೋದಲ್ಲಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಓಕೆ, ಸೊ
ಆಮೇಲೆ ಅವ್ರ ಅರೆಸ್ಟ್ ಮಾಡಿ ಆ ವಿಷಯವನ್ನ ಸೆಟಲ್ ಮಾಡಿದ್ರು. ಭಾಗವತ ಮೋದಿ ತನ್ನ ಮಗಳನ್ನು ಚೆನ್ನಾಗಿ ಮಾಡ್ಕೊಂಡು. ಸೊ ಕಷ್ಟನ ಬರುತ್ತೆ, ನಾವು ಆ ಟೈಮಲ್ಲಿ ಬಂದು ನಾವು ಯಾರ ಬಿಡಬಾರದು, ಭಗವಾನ್ ಕೃಷ್ಣರ ಬಿಡಬಾರದು ಅನ್ನೋದು ಈ ಜಗದಲ್ಲಿ ನಾವು ತಿಳ್ಕೋಬೇಕು. ಓಕೆ, ಸೊ ಇವರು ನೋಡಿದ್ರೆ 1000 ಬುಕ್ಸ್ ಬರ್ದಿದ್ದಾರೆ. ಆಮೇಲೆ ತುಂಬಾ ಪಯಮ್ಸ್ ಎಲ್ಲ ಬರ್ದಿದ್ದಾರೆ. ಇವ್ರ ಟೈಮ್ ಟೇಬಲ್ ನೋಡೋಣ ಈಗ. ಈ ಟೈಮ್ ಟೇಬಲ್ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. Hare Krishna. ಹಾ Hare ಮಾತಾಜಿ. Krishna. Mataji. ಹರೇ ಕೃಷ್ಣ. 8 to 10 p.m. rest, 10 to 4:30 a.m. right, 4 a.m. to 4:30 a.m. rest, 4:30 a.m. to 7 a.m. chant japa, 7 to 7:30 a.m. correspondence, 7:30 to 9:30 study shastra, 9:30 to 10 bathe, take simple prasadam, 10 to 1 p.m. court duties, 1 to 2 refresh at home, 2 to 5 court duties, 5 to 7 translate Sanskrit Shastras to Bengali, 7 to 8 bathe and take simple prasadam. Hare ಹರೇ Krishna. ಕೃಷ್ಣ ಮಾತಾಜಿ. ಇವ್ರು ಎಷ್ಟ ಟೈಮ್ ರೆಸ್ಟ್ ತಗೊಂಡಿರೋದ ಟೈಮ್ ಡ್ಯೂರೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಯಾರಾದ್ರೂ ಹೇಳ್ತೀರಾ ಕ್ಯಾಲ್ಕುಲೇಟ್ ಮಾಡಿ? Mataji, rest 8 to 10 2 hours there, ಹಾ, and half an hour 4 to 4:30, ಸೊ so ಟೋಟಲಿ 2.5 hours. 2.5 hours ಅಲ್ವಾ? ನಮ್ಗೆ 24 hours ಇದೆ. ನಮ್ಮ ಲೈಫ್ ಅಲ್ಲಿ ನಾವು ಹೆಂಗ್ ಅದ ಡಿವೈಡ್ ಮಾಡ್ಕೋಬೇಕು? 24 hours ಇದೆ, ನಾವು ಹೆಂಗ್ ಡಿವೈಡ್ ಮಾಡ್ಕೋಬೇಕು? 8 hours ಡಿವೈಡ್ ಮಾಡ್ಕೊಳ್ಳೋಣ. 8 hours ಬಂದು ಆಫೀಸ್ ವರ್ಕ್, 8 hours ಬಂದು ಪರ್ಸನಲ್ ವರ್ಕ್. ಹಂಗಾದ್ರೆ ಉಳ್ದಿರೋ 8 hours ಏನ್ ಮಾಡ್ಬೇಕು? Studying Shastras, then japa. ಡೂಯಿಂಗ್ ಭಕ್ತಿ ಅಲ್ಲ ಮಾತಾಜಿ? ಕರೆಕ್ಟ್ ಅಲ್ವಾ? ನಾವ್ ಆತರ ಮಾಡ್ತಾ ಇದೀವಾ? ಇಲ್ಲ ಮಾತಾಜಿ. No, Mataji. ಸೊ ವಿ ಶುಡ್ ಮೇಕ್ ಅನ್ ಎಫರ್ಟ್. ನಾವೆಲ್ಲರೂ ಹೌದಾ ಅಲ್ಲವಾ? Yes, Mataji. ಇಲ್ಲವಾ? ಅದು ಒಂದು ಪಾಯಿಂಟ್. ಇದು ಜನರಲಿ ನಮ್ ಲೈಫ್. ಬಟ್ ಇವ್ರು ನೋಡಿದ್ರೆ ಏನೊಂದ್ ಮಾಡ್ತಾರೆ, ಇವ್ರು ಬಂದ ನೋಡಿದ್ರೆ ಈಸ್ ಮೋರ್ ಕ್ಯಾಪಬಲ್. ಓಕೆವಾ? ಈವನ್ ಈ ವಾಸ್ ವರ್ಕ್ಡ್ ಆಸ್ ಎ ಮ್ಯಾನೇಜರ್ ಫಾರ್ ಪೂರಿ ಜಗನ್ನಾಥ್ ಟೆಂಪಲ್. ಓಕೆ, ತುಂಬಾ ರೆನೋವೇಶನ್ ಎಲ್ಲ ಮಾಡಿ ತಂದ್ರು ಇವ್ರು. ಅಷ್ಟೇ ಇಟ್ಕೊಂಡು 10 ಮಕ್ಕಳು, 2 ಹೆಂಡತಿ, ಒಬ್ರು ಸೆತ್ತೋದ್ಮೇಲೆ ಇನ್ನೊಬ್ರ ಮದ್ವೆ ಮಾಡ್ಕೊಂಡು 10 ಚಿಲ್ಡ್ರನ್ಸ್ ಚೆನ್ನಾಗಿ ಬೆಳೆಸ್ಕೊಂಡ್ ಬಂದ್ರು. ಇಷ್ಟು ವರ್ಕ್ಸ್ ಮಾಡಿದ್ದಾರೆ, 1000 ಬುಕ್ಸ್ ಬರ್ದಿದ್ದಾರೆ, ಪೊಯಟ್ಸ್ ಬರ್ದಿದ್ದಾರೆ ಅಲ್ವಾ? ಸೊ ಕೋರ್ಟ್ ಡ್ಯೂಟೀಸ್ ಬಂದು ಇವ್ರು ಬಂದು ಎಕ್ಸಲೆಂಟ್ ಪರ್ಸನ್ ಅಂತ ಅವ್ರ ಮನೆಗೆ ಬಂದು ರೈಲ್ವೆ ಟ್ರ್ಯಾಕ್ ಹಾಕಿದ್ರು ಬ್ರಿಟಿಷ್ ಅವರು. ಓಕೆವಾ? ಸೊ ಹಂಗಾದ್ರೆ ಯೋಚನೆ ಮಾಡಿ ಅವ್ರ ಹೌ ಮಚ್ ಈಸ್ ಕ್ಯಾಪಬಲ್, ನಾವ್ ಹೆಂಗಿದೀವಿ, ನಾವ್ ಎಷ್ಟು ರೆಸ್ಟ್ ತಗೊಂತೀವಿ. ಆಮೇಲೆ ಅವ್ರು ನೋಡಿ ಈ ಟೇಕ್ ಸಿಂಪಲ್ ಪ್ರಸಾದ್ ಅದಲ್ಲವಾ? ಸೊ ನಾವು ಇವ್ರ ಲೈಫ್ ಇಂದ ಏನ್ ತಿಳ್ಕೊಳ್ಳೋಣ ಅಂದ್ರೆ, ಬೇಗ ನಿದ್ದೆ ಮಾಡೋಣ, ಬೇಗ ಎದ್ದೋಳೋಣ. ವಿ ಸ್ಪೆಂಡ್ ಮೋರ್ ಟೈಮ್ಸ್, ಮಿನಿಮಮ್ 6 to 8 hours ನಮ್ ಲೈಫ್ ಅಲ್ಲಿ ಯಾರಿಗೆ ಕೊಡೋಣ? ಕೃಷ್ಣನ್ ಕೊಡೋಣ. ಓಕೆವಾ? ಯಾರು ಎಸ್ ಹೇಳ್ತಾ ಇಲ್ಲ? ನೋ ಅದ್ ಹೇಳಿ Mataji, we are still progressing in that, like Mataji. ಮಾತಾಜಿ. We are on the way, Mataji. ದಟ್ ಇಸ್ ಎ ಪ್ಲಾನಿಂಗ್. ನಮ್ಗೆ ಮೈಂಡ್ ಅಲ್ಲಿ ಇದ್ರೇನೆ ನಾವು ಎಕ್ಸಿಕ್ಯೂಟ್ ಮಾಡಕ್ ಆಗತ್ತೆ ಮಾತಾಜಿ. ವಿ ಹ್ಯಾವ್ ಟು ಹ್ಯಾವ್ ಮೈಂಡ್ ಸೆಟ್ ಫಾರ್ ಎವ್ರಿಥಿಂಗ್ ಎಲ್ಲ. ಅಟ್ಲೀಸ್ಟ್ ಫಸ್ಟ್ ನಾವು ತಿಳ್ಕೋಬೇಕು, ನಾನು ಇದು ಮಾಡ್ಬೇಕು ಅನ್ನೋದು ತಿಳ್ಕೋಬೇಕು. ಆಮೇಲೆ ಲೈಫ್ ಅಲ್ಲಿ ಆಸ್ ವಿ ಗೋ ನಾವು ಅದ ಅಪ್ಲೈ ಮಾಡಕ್ ಆಗತ್ತೆ. ಹೌದಲ್ಲವಾ? ಸೊ ಶಲ್ ವಿ ಸ್ಟಾಪ್ ಹಿಯರ್ ಮಾತಾಜಿ? ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್. ನಾವು ಇನ್ನು 3rd chapter ಕಂಪ್ಲೀಟ್ ಮಾಡಿಲ್ಲ. ಸೊ ವಾಟ್ ವಿ ಲರ್ನ್ ಇಸ್ ಅಬೌಟ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂಡ್ ವಿನೋದ್ ಠಾಕೂರ್ ಅಂಡ್ ಲೈಫ್ ಅಪ್ಲಿಕೇಶನ್. ನಾವು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ ಮಾತಾಜಿ. ಥ್ಯಾಂಕ್ ಯು ಎವ್ರಿ ಒನ್. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಬೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದಕ್ಕೆ ಜೈ. ನಿತಾಯ ಗೌರವ ಪ್ರೇಮ